ಈ ಈ ನಮ್ಮ ಜೀವನದಲ್ಲಿ ಕೆಲವೊಂದು ಸಮಯ ಮತ್ತು ಸಂದರ್ಭಗಳಲ್ಲಿ ನಾವು ಏನಾದರೂ ಮಾಡಲೇಬೇಕು. ಕಾರಣ ಸುಮ್ಮನೆ ಕೂಡಲಿಕ್ಕೆ ಬರುವುದಿಲ್ಲ ಅಂತ. ಈ ಮನಸ್ಸು ಹೇಗಿದೆ ಅಂದ್ರೆ ಸುಮ್ಮನೆ ಕೂಡ್ಲಿಕ್ಕೆ ಬರೋದಿಲ್ಲ, ಏನಾದ್ರೂ ಒಂದು ಮಾಡ್ತಾ ಇರಬೇಕು. ಆದರೆ ನಾವು ಜೀವನದಲ್ಲಿ ಏನನ್ನೇ ಮಾಡಿದ್ರು ಕೂಡ ಅವುಗಳನ್ನ ಮರಿಬೇಕು. ಬಹಳ ದಿನ ಬಹಳಷ್ಟು ನಮ್ಮ ಮನಸ್ಸಿನೊಳಗೆ ಉಳಿದ್ರೆ ಅದು ದುಃಖಕ್ಕೆ ಕಾರಣ ಆಗ್ತದ, ಮರೆತರೆ ಸುಖಕ್ಕೆ ಕಾರಣ ಆಗ್ತದೆ. ಆ ಕಾರಣದಿಂದ ಒಂದೊಂದು ಪ್ರಸಂಗದಲ್ಲಿ ನಮಗೆ ಸಾಮಾನ್ಯ ಜೀವನದಲ್ಲಿ ಏನಾದರೂ ಒಂದು ಸಣ್ಣ ಉತ್ತಮ ಕಾರ್ಯವನ್ನ ಮಾಡಿದಾಗ ನಾವು ಮರಿಬೇಕನ್ನುವಂಥದ್ದು ಕೆಟ್ಟದ್ದನ್ನ ಮಾಡಿ ಮರೆಯೋದಲ್ಲ, ಒಳ್ಳೆಯದನ್ನ ಮಾಡಿ ಮತ್ತೆ ಅದನ್ನ ಮರಿಬೇಕು. ಕಾರಣ ಏನಂದ್ರೆ ಮನುಷ್ಯನಿಗೆ ಯಾವಾಗಲೂ 2, 3, 4 ವಿಷಯಗಳಿಂದ ಅನಂತ ರೀತಿ ಅಹಂಕಾರವನ್ನ ತಂದು ಕೊಡುವಂತ ಕ್ರಿಯೆಗಳು ಜರುಗುತ್ತಾವ. ಅಹಂ ಅಂದ್ರೆ ಅಹಂಕಾರ ಅಂದ್ರೆ ಒಂದೇ. ಅಂತ ಸಮಯ ಯಾವಾಗ ಬರ್ತದ, ಯಾರಿಗೆ ಬರ್ತದಂದ್ರೆ ಯಾರಲ್ಲಿ ವಿಚಾರ ಇಲ್ಲ ಅಂತವರಲ್ಲಿ ಅಹಂಕಾರ ಅನ್ನುವಂಥದ್ದು ಬಹಳ ಬೇಗನೆ ಬಂದ್ಬಿಡ್ತದೆ, ಬೇಗ ಬರ್ತದ. ಅದಕ್ಕೆ ಕಾರಣ ಏನಂದ್ರೆ ಒಂದು ಯೌವನ ಅನ್ನುವಂಥದ್ದು ಅವಸ್ಥೆ, ಅದರ ಜೊತೆಯಲ್ಲಿ ಸಂಪತ್ತು ಅನ್ನುವಂಥದ್ದು ಕೂಡಿದಾಗ, ಅದರ ಜೊತೆಯಲ್ಲಿ ಅಧಿಕಾರ ಕೂಡಿದಾಗ ಮನುಷ್ಯನಿಗೆ ಬಹಳ ಬೇಗನೆ ಅಹಂಕಾರ ಬರ್ತದೆ. ಅವಸ್ಥೆ ಒಂದು ಕಾರಣ ಏನಂದ್ರೆ ದುರಿತ ಕುಲ ಬಂಧುವೆನಿಸುವ ಯೌವನವಿದನು ಅಂತ ನಿಜಗುಣರು ಕೈವಲ್ಯ ಪದ್ಧತಿಯಲ್ಲಿ ಒಂದು ಚರಣವನ್ನ ಬಹಳ ಅಂದವಾಗಿ ಹೇಳಿದಂತ ಸೂತ್ರ. ಆ ಸೂತ್ರದಲ್ಲಿ ಯೌವನ ಅನ್ನುವಂಥದ್ದು ಅವಸ್ಥೆ ಅನಂತ ಪಾಪ ಕಾರ್ಯಗಳನ್ನ ಮಾಡುವಂತ ತಾಕತ್ತು ಬರ್ತದ, ಸಾಮರ್ಥ್ಯ. ಅಂಥವನಲ್ಲೇ ಯೌವನಾವಸ್ಥೆ ಬಹಳಷ್ಟು ಕೆಟ್ಟದನ್ನ ಮಾಡ್ತಾನೆ. ನಮಗೆ ಗೊತ್ತಿಲ್ಲದಂತೆ ಪಾಪದ ಕಾರ್ಯವನ್ನ ಮಾಡಲಿಕ್ಕೆ ಪ್ರೇರಣೆ ಮಾಡ್ತದ ಅವಸ್ಥೆ. ಅದರ ಜೊತೆಯಲ್ಲಿ ಸ್ವಲ್ಪ ಸಂಪತ್ತು ಅನ್ನುವಂಥದ್ದು ಬಂತು, ಕೈಯಲ್ಲಿ ಹೆಚ್ಚಾದ ದುಡ್ಡು ಅಥವಾ ಬೇರೆ ಬೇರೆ ಸಂಪತ್ತುಗಳು ಇದ್ದಾಗ ಆ ಯೌವನಾವಸ್ಥೆ ಅನ್ನುವಂಥದ್ದು ಒಂದು, ಅದರ ಜೊತೆಯಲ್ಲಿ ಕೂಡಿದ್ದು ಸಂಪತ್ತು ಅನ್ನುವುದು ಇನ್ನೊಂದು. ಈ ಎರಡರ ಇದ್ದಾಗ ಮನುಷ್ಯನಿಗೆ ಯಾರು ಕಾಣಂಗಿಲ್ಲ.
ಮೈಯಲ್ಲಿ ಬಿಸಿ ರಕ್ತ ಇರ್ತದ. ಪಾಪದ ಕಾರ್ಯಗಳನ್ನ ಮಾಡ್ಲಿಕ್ಕೆ ರೊಕ್ಕ ಇರ್ತದ. ಇವೆರಡೇ ಜಗತ್ತಲ್ಲಿ ಅಲ್ಲೋಲ ಕಲ್ಲೋಲ ಮಾಡ್ತದ. ಅಂಥದ್ರ ಜೊತೆಯಲ್ಲಿ ಮೂರನೆಯದು ಮತ್ತೊಂದು. ಮೂರನೇದು ಯಾವುದು ಅಂದ್ರೆ ಅಧಿಕಾರ. ಇವು ಮೂರು ಒಂದ್ ಕಡೆ ಕೂಡಿದ್ರೆ ಮನುಷ್ಯನಿಗೆ ಅಹಂ ಅನ್ನುವಂಥದ್ದು, ಅಹಂಕಾರ ಅನ್ನುವಂಥದ್ದು ಅದು ಬೆಳಿಲಿಕ್ಕೆ ಪ್ರಾರಂಭ ಆಗ್ತದೆ. ಪ್ರಪಂಚದಲ್ಲಿ ನೋಡ್ರಿ ಬೇಕಾದಷ್ಟು ಮಂದಿ ಈ ಅಧಿಕಾರ, ಆಮೇಲೆ ಸಂಪತ್ತು, ಅವಸ್ಥೆ ಇದ್ದಂತವ್ರು ತಿಳ್ಕೊಂಡಾರ ನಾವ್ ಎಂಥದ್ದೇ ತಪ್ಪನ್ನ ಮಾಡಿದ್ರು ಕೂಡ ನಮ್ಮನ್ನ ಕೇಳೋರು ಯಾರಿಲ್ಲ ಅಂತಾರ ಅವ್ರು. ಹಲೋ ಕೇಳಿಸ್ರಿ? ಹಲೋ ಕೇಳಿಸ್ತದ್ರಿ? ಸೌಂಡಿಗಿನ್ ಕಡಿಮೆ ಐತೇನ್ರಿ? ಇಲ್ಲ ಕರೆಕ್ಟ್ ಇದೆ. ಆಯ್ತು. ಕೇಳ್ತದೆ. ಆಯ್ತಾಯ್ತು. ಈ ಮೂರು ಕೂಡಿದಾಗ ಒಂದು ಕಡೆ ಇದ್ದಾಗ ಜಗತ್ತಿನಲ್ಲಿ ನಾನಾ ರೀತಿಯ ಅಹಂಕಾರದಿಂದ ಜನ ಕೂಡಿರ್ತಾರೆ. ಒಂದೊಂದೇ ಇದ್ದವ್ರಿಗೆ. ಈ ಮೂರು ಒಂದೇ ಕಡೆ ಕೂಡಿದಾಗ ಅಹಂಕಾರ ಬೆಳಿಲಿಕ್ಕೆ ಬಹಳ ಸಮಯ ಬೇಕಾಗಿಲ್ಲ, ಬೇಗನೆ ಬಂದ್ಬಿಡ್ತದ ಅಹಂಕಾರನು ಅಂತ. ಕಾರಣ ಎಲ್ಲವನ್ನ ನಾನೇ ಮಾಡುವವನು, ಎಲ್ಲವೂ ನನ್ನ ಆಧೀನದಲ್ಲಿರುವುದು, ಎಲ್ಲವನ್ನ ಮಾಡಿ ದಕ್ಕಿಸಿಕೊಳ್ಳುವ ಸಾಮರ್ಥ್ಯ ನನಗಿದೆ. ಜನ ಬೆಂಬಲ ಇದೆ, ಹಣ ಬೆಂಬಲ ಇದೆ, ದೇಹದ ಬೆಂಬಲ ಇದೆ, ಅಧಿಕಾರದ ಬೆಂಬಲ ಇದ್ದಾಗ ಆ ಮನುಷ್ಯನಿಗೆ ಅವಿವೇಕ ಅನ್ನುವುದು ಬಹಳ ಬೇಗನೆ ಆವರಿಸ್ತದೆ. ಬಹಳ ಬೇಗನೆ ಅವಿವೇಕ ಆಗ್ತಾನ ಮನುಷ್ಯ. ಕಾರಣ ಇವು 4 ವಸ್ತುಗಳಂತ. ಯಾರಿಗೆ ಅಂತ ಹೇಳಿದ್ರೆ ಇವು ಮೂರು ಇದ್ದು ಅವಿವೇಕತನ ಹೊಂದಿದ್ದಾರೆ. ಇವು ಮೂರು ಇದ್ದು ಕೊನೆಯ 4ನೆಯ ಅವಿವೇಕ ಇದ್ದವನಲ್ಲಿ ಅಹಂಕಾರ ತಾಂಡವಾಡುತ್ತದೆ. ಕಾರಣ ಹೇಗೆ ಅಂದ್ರೆ ಒಂದು ದೃಷ್ಟಾಂತವನ್ನು ಹೇಳಿದ್ರು. ಈ ಮರ್ಕಟ ಅಂತ ಬರೀತಾರೆ ಯಜಮಾನರು. ಬೇರೆ 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 ಗ್ರಂಥಕರ್ತರು ಕೂಡ ಮರ್ಕಟನೆಂಬ ಮನವನ್ನು ನಿಲ್ಲಿಸಲಾಗದು ಅರಗಳಿಗೆ ಅದು ಹೇಳಿ, ಮತ್ತು ಸಂಪತ್ತು ಅನ್ನುವಂಥದ್ದು, ಅಧಿಕಾರ ಅನ್ನುವಂಥದ್ದು, ಯೌವನ ಅನ್ನುವಂಥದ್ದು ಇರಬಾರದು ಅಂತ ಅರ್ಥ ಅಲ್ಲ. ಮನುಷ್ಯನಿಗೆ, ಮಾನವ ಜೀವಿಗೆ ಈ ಅಲಂಕಾರದ ವಸ್ತುಗಳಂತೆ. ಅಲಂಕಾರ ತಪ್ಪಂತಲ್ಲ, ಯಾಕಂದ್ರೆ ಅವನಿಗೆ ಒಳ್ಳೆಯ ದೇಹ ಕೊಟ್ಟನ ದೇವರು, ಒಳ್ಳೆಯ ಸಂಪತ್ತು ಕೊಟ್ಟನ ದೇವರು, ಒಳ್ಳೆಯ ಅಧಿಕಾರಗಳನ್ನು ಕೊಟ್ಟನ ದೇವರು. ಆದರೆ ಇದರಲ್ಲಿ ಅವಿವೇಕ ಅನ್ನುವಂಥದ್ದು ಅಥವಾ ಅಜ್ಞಾನ ಅನ್ನುವಂಥದ್ದು ಸೇರಿಕೊಂಡಾಗ ನಮ್ಮ ಬದುಕನ್ನೇ ಏನು ಮಾಡ್ತದಂದ್ರೆ ಛಿದ್ರ ಮಾಡ್ತದೆ. ಕಾರಣ ನಿಜಗುಣ ಶಿವಯೋಗಿಗಳು ಬೇಡವೇ ನಭವ ಅನ್ನುವಂತ ಪದ್ಯದಲ್ಲಿ ಬೇಕಾದಷ್ಟು ಯೌವನ ಕೊಡು, ಸಂಪತ್ತು ಕೊಡು, ಅಧಿಕಾರ ಕೊಡು, ಭಗವಂತ ಬೇಡ ಅನ್ನಂಗಿಲ್ಲ.
ಆದರೆ ಅದರ ಜೊತೆಯಲ್ಲಿ ವಿನಯವನ್ನು ಕೊಡು ಅಂತ ಕೇಳಿದ್ ನೋಡ್ರಿ ಅವನು. ಏನ್ ಕೇಳಂದ್ರೆ ವಿನಯ. ಆ ವಿನಯ ಅನ್ನುವಂಥದ್ದು ಇದ್ದಿಲ್ಲ. ಅದು ಇಲ್ಲದೆ ಇವೆಲ್ಲವೂ ಇದ್ರೂ ಕೂಡ ಒಂದು ಮಂಗ ಅಂತ ಕೇಳಿದ್ರೆ, ಮಂಗ ಅಂತೀವಿ, ಮರ್ಕಟ ಅಂದ್ರಷ್ಟು, ಮಂಗ ಅಂದ್ರಷ್ಟು. ಆ ಮಂಗನ ಕೈಯಲ್ಲಿ ಮಾಣಿಕ್ಯವನ್ನ ಕೊಟ್ಟರೆ ಅತ್ಯಂತ ಬೆಲೆ ಬಾಳುವ ವಸ್ತು. ಅದು ಮಾಣಿಕ್ಯದ ಬೆಲೆ ಆ ಮಂಗನಿಗೆ ಗೊತ್ತಿಲ್ಲ. ಗೊತ್ತದನಮ್ಮ? ಗೊತ್ತಿಲ್ಲ. ಆಮೇಲೆ ಇದುವರೆಗೂ ಕೂಡ ಜಗತ್ತಿನಲ್ಲಿ ಎಲ್ಲಾ ಪ್ರಾಣಿಗಳು ಉಂಟು ಅಂತ ಹೇಳಿ, ಎಲ್ಲಾ ಪ್ರಾಣಿಗಳು, ಪಕ್ಷಿ, ಕುಲ ಅಥವಾ ಇನ್ನೊಂದು ಪತಂಗ ಅಥವಾ ಒಂದು ಸಣ್ಣ ಇರುವೆ, ಒಂದು ಕಪ್ಪೆ, ಒಂದು ಸರ್ಪ, ಇವೆಲ್ಲ ಪ್ರಾಣಿಗಳಾದ್ರೂ ಕೂಡ ತಮಗಾಗಿ ಅನ್ನುವಂತ ಭಾವದಿಂದ ಪಕ್ಷಿಗಳು ಮರದಲ್ಲಿ ಒಂದು ಮನೆಯನ್ನು ಕಟ್ತಾವ. ಆಮೇಲೆ ಸರ್ಪ ಒಂದು ಹುತ್ತನ್ನ ಮಾಡಿ ವಾಸ ಮಾಡ್ತದ. ಒಂದು ಇರುವೆ ಭೂಮಿಯಲ್ಲಿ ಸಣ್ಣ ರಂಧ್ರವನ್ನ ಮಾಡಿ ಅಲ್ಲಿ ವಾಸ ಮಾಡ್ತಾರ ನೋಡ್ರಿ. ಆದ್ರೆ ಇವತ್ತಿನವರೆಗೂ ಮಂಗ ಅನ್ನುವಂಥದ್ದು ಎಲ್ಲಿಯಾದ್ರೂ ಸಣ್ಣ ಮನೆ ಮಾಡಿದಲ್ರಿ? ಮಾಡೇ ಇಲ್ಲ. ಕಾರಣ ಅದು ಒಂದೇ ಮನೆಯಲ್ಲಿ ಇರೋದಲ್ಲ ಅಂತ. ಅದು ಅದು ಸ್ವಭಾವನೆ ಹೆಂಗದ, ಬರೇ ಚಂಚಲವಾಗಿ ಗಿಡದಿಂದ ಗಿಡಕ, ಮರದಿಂದ ಮರಕ, ಊರಿಂದ ಊರಿಗೆ, ಹೀಗೆ ಅದು ಚಂಚಲತ್ವದಿಂದ ಕೂಡಿ ನಿಶ್ಚಲವಿಲ್ಲದಂತ ಮಂಗಕ್ಕ ಯಾವನೋ ಒಬ್ಬ ವ್ಯಕ್ತಿ ಮನುಷ್ಯರು ಕುಡಿಯುವಂತ ಮದ್ಯವನ್ನ ಆ ಮಂಗಕ್ಕ ಕುಡಿಸಿದ. ಏನಾಗ್ತದ್ರಿ ಈಗ? ಮೊದಲೇ ಮಂಗ ಆ ಮಂಗಕ್ಕ ಮದ್ಯ ಕುಡಿಸಿದ ಮೇಲೆ ಎಷ್ಟು ಅದು ಚಕ್ಕಂದವಾಗಿ ಆಡಬಹುದಂತ. ಅದಕ್ಕೆ ನಿಲ್ಲಲೇ ಇಲ್ಲ, ಕ್ಷಣವಾದ ನಿಲ್ಲಂಗಿಲ್ಲ. ಅದರ ಜೊತೆಯಲ್ಲಿ ಮತ್ತೆ ಒಂದು ಚೋಳನ್ನ ಕಡಿಸಿದ್ರು. ಅದಕ್ಕೆ ಮನುಷ್ಯರಿಗೆ ಕಡಿಯುವಂತ ಚೋಳನ ನಾವು ಗೊತ್ತು. ಆ ಮಂಗಕ್ಕ ಚೋಳು ಕಡಿಸಿದಾಗ ಅದು ಹೆಂಗ ಮಾಡಬಹುದ್ರಿ ಅಂದ್ರೆ ವಿಚಿತ್ರವಾಗಿ ಮಾಡ್ತದ. ಒಂದಕ್ಕೆ ಮೊದಲು ಮಂಗಕ್ಕ ಮದ್ಯ ಕುಡಿಸಿದ್ರೆ ಅದು ಹುಚ್ಚಾಗ್ತದ. ಹುಚ್ಚುತನದಲ್ಲಿ ಮತ್ತೆ ಚೋಳು ಕಡಿದ್ರೆ ಮತ್ತಿಷ್ಟು ಹುಚ್ಚಾಗ್ತದ. ಅದರಲ್ಲಿ ಒಂದು ಭೂತ ಅನ್ನುವಂಥದ್ದು ಸೇರಿಸಿದಾಗ ಅದು ಯಾರ್ಯಾರೋ ಮೇಲೆ ಕಚ್ಚಿ ಏನೇನೋ ಅದ್ಭುತವಾದ ಅನಾಹುತಗಳನ್ನ ಮಾಡ್ತದೆ. ಅನಾಹುತಗಳನ್ನ ಮಾಡ್ತದ ಜಗತ್ತಿನಲ್ಲಿ. ಅದರಂತೆ ನಮಗೂ ಕೂಡ ಇಂಥ ಸಂದರ್ಭದಲ್ಲಿ ಏನನ್ನ ತಡಿಬೇಕಾಗಿದೆ ಅಂದ್ರೆ ಆ ಅಹಂಕಾರವನ್ನ ಬೆಳೆಯದಂತೆ ನಾವು ಕಾಪಾಡಿಕೊಳ್ಬೇಕಷ್ಟೆ. ಎಲ್ಲವೂ ಇರಲಿ, ಭಗವಂತ ಕೊಟ್ಟದ್ದು. ಆದರೆ ಎಲ್ಲವೂ ನಾನು ಮಾಡಿಕೊಂಡಿದ್ದು ಅನ್ನುವಂತ ಭಾವದಿಂದ ಹೋದದ್ದಾದರೆ ಅವನ ಬಾಳು ಮಂಗನಂತ ಆಗ್ತದೆ. ಅದೇ ವಿನಯದಿಂದ. ವಿನಯ ಇದ್ದಂತ ಒಬ್ಬ ಯುವ ನಾಯಕ, ಅವನಿಗೆ ಭಗವಂತ ಕೊಟ್ಟ ಸಂಪತ್ತು, ಅವನಿಗೆ ಇರುವಂತ ಅಧಿಕಾರ, ಇವು ಮೂರನ್ನ ವಿನಯದಿಂದ ಅಂದ್ರೆ ವಿವೇಕದಿಂದ
ಅಹಮನ್ನ ಪಡಲಾರಂತ ವ್ಯಕ್ತಿ ಒಬ್ಬನೇ ಇದ್ರೂ ಕೂಡ ಜಗತ್ತಿನಲ್ಲಿ ಆತನಿಗೆ ಅನಂತ ರೀತಿ ಬೆಂಬಲ ಸಿಗ್ತದೆ ನೋಡ್ರಿ. ಎಲ್ಲಾ ಜನರ ಬೆಂಬಲ, ಎಲ್ಲರ ಜನರ ಸಹಕಾರ. ಯಾಕೆ ಅಂದ್ರೆ ಆತನಲ್ಲಿ ಬಹಳ ವಿನಯವಂತ, ಆತ ಬಹಳ ವಿಚಾರವಂತ. ಎಲ್ಲವನ್ನ ಮಾಡಿದ್ರು ಕೂಡ ಮಾಡಿನಿ ಅಂತ ಹೇಳಲಾದಂತ ವ್ಯಕ್ತಿ ಆತ ಅಂತ ಅನ್ನಿಕೊಂಡು ಆ ವ್ಯಕ್ತಿ ಇವೆಲ್ಲರ ಜೊತೆಯಲ್ಲಿ ಒಂದು ನಿರಹಂಭಾವ ಇತ್ತು. ತಾನು ಏನೇ ಮಾಡಿದ್ರು ಕೂಡ ಮರೆಯುವಂತ ಶಕ್ತಿ ಇತ್ತು ಅಂದ್ರೆ ಆತ ರಾಜ್ಯವನ್ನಷ್ಟೇ ಅಲ್ಲ ದೇಶವನ್ನೇ ಕೂಡ ಗೆಲ್ಲಬಹುದು. ದೇಶವೇ ಗೆದ್ದಂಗವರು. ಅದಕ್ಕಾಗಿ ಬುದ್ಧ, ಬಸವ, ಶರಣರು, ಸಂತರು ಅವರಲ್ಲಿ ಏನಿತ್ರಿ ಅಂದ್ರೆ ಏನು ಇಲ್ಲ, ವಿನಯ ಒಂದಿತ್ತು ನೋಡ್ರಿ. ಏನು ಇಲ್ಲದೆ ವಿನಯ ಹೊಂದಿದ್ದರೆ ಜಗತ್ತನ್ನೇ ಗೆದ್ದಂತ ಮಹಾತ್ಮರು. ಇವು ಮೂರು ಇದ್ದು ವಿನಯ ಒಂದು ಕೂಡಿದರೆ ಇನ್ನೂ ಶೋಭಾಯಮಾನವಾದಂತ ಬದುಕವರು. ಈ ಬದುಕನ್ನ ನಾವು ಯಾಕೆ ಇದನ್ನ ಹೇಳಬೇಕಾಗದಂದ್ರೆ ನಮಗೆ ಬೇಗ ಬೇಗ ಬರುವಂತದ್ದು ಸಂದರ್ಭ ಯಾವುದು, ಸ್ಟೇಜ್ ಯಾವುದು. ಕೆಲವೊಂದಕ್ಕೆ ಕೆಲವು ಸ್ಟೇಜ್ಗಳು ನಿರ್ಮಾಣ ಮಾಡ್ತಾವ. ಆಯಾ ಸ್ಟೇಜ್ ಬಂದಾಗ ನಾವು ಸ್ವಲ್ಪ ವಿವೇಕಶಾಲಿಗಳಾಗಿ ವಿನಯವಂತರಾಗಿ ನಾನು ಮಾಡೀನಿ ಅಂತ ಹೇಳುವುದೇನಾದ್ರೂ ಸತ್ಯ. ಆದರೆ ನಾನು ಏನನ್ನ ಮಾಡಿದ್ದೀನಿ ಅಂತ ವಿಚಾರ ಮಾಡೋದು ಸತ್ಯ. ನಾವೇನು ಮಾಡಿದ್ವಿ ಜಗತ್ತಿನಲ್ಲಿ? ಒಬ್ಬ ಜಗತ್ತನ್ನ ನಿರ್ಮಾಣ ಮಾಡಿದವನು ಪರಬ್ರಹ್ಮ. ಜಗತ್ತು ನಿರ್ಮಾಣ ಮಾಡಲಿಕ್ಕೆ ಕರ್ತ ಯಾರು ಅಂದ್ರೆ ಪರಬ್ರಹ್ಮ ಅಥವಾ ಪರಮಾತ್ಮ ಅಥವಾ ಶಿವ. ಜಗತ್ತನ್ನೇ ಸೃಷ್ಟಿ ಮಾಡಿದಂತ ಶಿವನಿಗೆ ಒಂದು ಚೂರು ಕೂಡ ನಾನು ಮಾಡಿದ್ದೇನೆ ಇಂಥದ್ದು ಅಂತ ಇಲ್ಲಿಯವರೆಗೂ ಯಾವುದೇ ಪತ್ರಗಳು ಸಿಕ್ಕಿಲ್ಲ, ಯಾವುದೇ ಲಿಪಿಗಳು ಸಿಕ್ಕಿಲ್ಲ. ಎಲ್ಲೇನು ಸಿಕ್ಕವನ್ರಿ? ಇಲ್ಲ. ಇಲ್ಲಿ ಹಣ ಇತ್ತು, ಇಲ್ಲಿ ಇನ್ನೊಂದಿತ್ತು, ಇಲ್ಲಿ ಚಿನ್ನ ಇತ್ತು, ಇಲ್ಲಿ ಕಲ್ಲಿತ್ತು, ಇಲ್ಲಿ ಕಬ್ಬಿಣ ಇತ್ತು ಅನ್ನುವಂತ ನಿಕ್ಷೇಪಗಳನ್ನ ತಿಳಿಯುವಂತ ಯಂತ್ರಗಳು ಕೂಡ ಉಂಟು. ಅವುಗಳ ಮೇಲಿಂದ ಇವತ್ತು ನಾವು ಭೂಮಿಯಲ್ಲಿ ಕಾಣದೇ ಇರುವಂತ ವಸ್ತುಗಳನ್ನು ಕೂಡ ಪಡೆಯುವಂತ ಸಾಮರ್ಥ್ಯ ಕೂಡ ಉಂಟು. ಅದಕ್ಕಾಗಿ ಭೂಮಿಯಲ್ಲಿರುವಂತ ಚಿನ್ನವನ್ನೇ ಪಡಿತೇವಿ, ಭೂಮಿಯಲ್ಲಿರುವಂತ ತಾಮ್ರವನ್ನೇ ಪಡಿತೇವಿ, ಭೂಮಿಯಲ್ಲಿ ಕಾಣಲಾರದ ಕಲ್ಲಿದ್ದನ್ನು ಕೂಡ ಕಾಣ್ತೇವೆ ನಾವು. ಆದ್ರೆ ಈ ಪ್ರಪಂಚ ಜಗತ್ತು ಅನ್ನುವಂಥದ್ದು ಯಾರು ಮಾಡಿದ್ದಾರೆ ಅನ್ನುವಂತ ಲಿಪಿಯನ್ನ, ಯಾರು ಮಾಡಿದ್ದಾರೆ ಅನ್ನುವಂತ ಯಂತ್ರಗಳನ್ನ ಇದುವರೆಗೂ ಯಾವ ವಿಜ್ಞಾನಿ ಕೂಡ ಕಂಡುಹಿಡಿದಿಲ್ಲ. ಅದು ಕಂಡು ಹಿಡಿದವರು ಯಾರು ಅಂದ್ರೆ ಅವರೇ ಪರಮಾತ್ಮ ಸ್ವರೂಪಿಗಳಾದ ಸಂತರು, ಋಷಿಗಳು, ಸದ್ಗುರುಗಳು. ಅವ್ರು ಕಂಡಿಡಿದ್ರು ನೋಡಮ್ಮ. ಅದಕ್ಕೆ ಅವರಲ್ಲಿ ಪರಮಾತ್ಮ ಎಲ್ಲವನ್ನ ಮಾಡಿ ಹೇಗೆ ಮರೆತಿದ್ದಾನೋ ಅದರಂತೆ ಇಲ್ಲಿಯೂ ಕೂಡ ವಿವೇಕಶಾಲಿಯಾದಂತ ಪುಣ್ಯ ಪುರುಷ ತಾನು ಎಲ್ಲವನ್ನ ಮಾಡಿ ಅವನು ಮರೆತಿರ್ತಾನಂತ.
ಅವನಿಗೆ ನಾನು ಇಂಥದ್ದು ಮಾಡೀನಿ ಅನ್ನುವಂತ ಕಲ್ಪನೆ ಕೂಡ ಇರೋದಿಲ್ಲ ಅಂತ, ಇರಬಾರ್ದು. ಇತ್ತು ಅಂದ್ರೆ ಅದು ಅಹಮ್ಮಿಗೆ ಕಾರಣ ಆಗ್ತದೆ. ಅಹಮ್ಮಿಗೆ ಕಾರಣ ಆಗಿ ಮತ್ತೆ ಏನು ಮಾಡ್ತದಮ್ಮಂದ್ರೆ ನಮ್ಮ ಆತ್ಮಚಿಂತನೆಯನ್ನ, ಜ್ಞಾನವನ್ನ ಮರೆಮಾಚುವಂತ ಪ್ರಯತ್ನ ಮಾಡ್ತಾರೆ. ಅದು ಮರೆಮಾಚೆ ಬಿಡ್ತಾವ, ಸ್ವಭಾವ ಅದು. ಅದಕ್ಕಾಗಿ ನಾವು ಹೇಗೆ ಬದುಕಬೇಕು ಅಂದ್ರೆ ಜೀವನದಲ್ಲಿ ಎಲ್ಲವನ್ನ ಮಾಡಬೇಕು ಇದ್ದಾಗ. ಆದರೆ ಇದ್ದಾಗ ಮಾಡಬೇಕು ಅಂದ್ರೆ ಎಲ್ಲವನ್ನೂ ಮಾಡಂಗಿಲ್ಲ. ಯಾವ ವಿಧಿಗಳು ಅಂತ ವೇದಗಳಲ್ಲಿ ವಿಧಿ ಅಂದರೆ ವಿಧಿ, ಅದಕ್ಕೆ ವಿರುದ್ಧವಾದ ಶಬ್ದ ನಿಷೇಧ ಅಂತ. ವಿಧಿ ಅಂದ್ರೆ ಯಾವುದನ್ನ ನೀನು ಮಾಡಬೇಕು ಅಂತ ಹೇಳುವುದೇ ವಿಧಿ. ಇಂಥದ್ದನ್ನ ಈ ರೀತಿ ಈ ಪ್ರಕಾರವಾಗಿ ಇಂತಿಂತ ಸಮಯದಲ್ಲಿ ಇವುಗಳನ್ನ ನೀನು ಆಚರಿಸಬೇಕು ಅಥವಾ ಈ ಕರ್ಮಗಳನ್ನು ಮಾಡಬೇಕು. ಇನ್ನೊಂದು ಕಡೆ ಹೇಳಿದ್ರು ನಿಷೇಧ ಕರ್ಮ ಅಂದ್ರು. ಯಾವುದನ್ನ ಮಾಡಬಾರದು ಅಂತ ಹೇಳಿದ ಅದನ್ನ ಮಾಡಿದರೆ ನಿಷೇಧ ಕರ್ಮ ಆಗೋದಿಲ್ಲ, ಅದು ವಿಧಿ ಆಗ್ತದೆ. ಅಲ್ಲಿ ವಿಧಿ ಎಲ್ಲವೂ ವಿಧಿ ಹಂಗಿದ್ರೆ ನಿಷೇಧನ ಅಂತ ಶಬ್ದನೇ ಬರ್ತದಿಲ್ಲ ಅಂತ. ಇದು ಬಿಡಬೇಕು, ಇಂಥದ್ದು ಮಾಡಬೇಕು ಅಂಥ ಒಂದು ವೇದದಲ್ಲಿ ವಿಧಿವತ್ತಾಗಿ ಹೇಳಿದ ಕರ್ಮಗಳನ್ನ ಮಾಡಿ ಮುಕ್ತಿಯನ್ನ ಹೊಂದಿ ಪರಮಾನಂದ ಸ್ವರೂಪದಲ್ಲೇ ನಾವಿರ್ಬೇಕು. ಆವಾಗ ಏನಾಗ್ತದಂದ್ರೆ ನಾವು ಮಾಡಿದ್ದೆಲ್ಲವನ್ನು ಮರೆಯುವಂತ ಅನುಭವ ಆಗ್ತದೆ. ಇಲ್ಲಾಂದ್ರೆ ಮರಿಲಿಕ್ಕೆ ಸಾಧ್ಯ ಇಲ್ರಿ, ಮರಿಲಿಕ್ಕೆ ಸಾಧ್ಯ ಇಲ್ಲ. ಅದೊಂದು ಏನಂದ್ರೆ ಕರ್ತೃತ್ವ ಬುದ್ಧಿ ಆಗ್ತದೆ. ಈ ಭೋಕ್ತೃತ್ವ ಅಂದ್ರೆ ಮಾಡದೆ ಅನ್ನುವುದು, ನಾನು ಮಾಡಿದೆ, ಈ ಮಾಡಿದ್ದೆಲ್ಲವೂ ನನಗೆ ಅನ್ನುವಂತ ಈ ಬುದ್ಧಿ ಏನಾದ್ರಿ, ಇದಕ್ಕೆ ಅಹಂಕಾರ ಮತ್ತು ಮಮಕಾರ ಅಂತ. ಇವು ಎರಡು ಯಾವಾಗ ನಾಶ ಆದ್ವಿಲ್ಲ ಅವಾಗೇ ನಮಗೆ ಪರಮಾನಂದ ಆಗ್ತದೆ. ಅವಾಗೇ ಪರಬ್ರಹ್ಮ ಆಗದ, ಅವತ್ತೇ ಪರಮಾತ್ಮ ನಾವು. ಯಾಕೆ ಪರಮಾತ್ಮ ಎಲ್ಲ ಮಾಡ್ಲಾರ್ದಂಗ ಅಲ್ರಿ. ನಾವು ಕೂಡ ಎಲ್ಲವನ್ನ ಮಾಡಿನಿ ಅನ್ನೋದು ಮನದಲ್ಲಿ ಹೊಳೆಯದೇ ಇದ್ರೆ ಆ ಕ್ಷಣದಲ್ಲೇ ಪರಮಾನಂದ ಪ್ರಾಪ್ತಿ ಆಗ್ತದೆ, ಪರಮಾತ್ಮ ಸ್ವರೂಪ ಆಗ್ತದೆ. ಕಾರಣ ಇದು ಜಗತ್ತಿನಲ್ಲಿ ವಿಚಾರವನ್ನ ಮಾಡಲಾರದೆ ನಾನು ಮಾಡೀನಿ, ಎಲ್ಲವೂ ನನ್ನಿಂದಲೇ ಅನ್ನುವಂತ ಭಾವ ಬಂತು. ಅದಕ್ಕ ಈ ಸಾಮಾನ್ಯವಾಗಿ ಒಂದು ಮರ ಇರ್ತದ, ಮರಕ್ಕೆ ಬಳ್ಳಿ ಆಗ್ತದೆ, ಬಳ್ಳಿ. ಆ ಬಳ್ಳಿ ಬೆಳಿತಾ ಮೇಲೆ ಹೋಗ್ತದೆ ನೋಡ್ರಿ. ಹೀರೆಕಾಯಿ ಬಳ್ಳಿ ಇರ್ಲಿ ಅಥವಾ ಇನ್ನೊಂದು ಬಳ್ಳಿನೇ ಇರ್ಲಿ ಅಥವಾ ಹೂವಿನ ಬಳ್ಳಿನೇ ಇರ್ಲಿ, ಸ್ವಂತ ಮೇಲೆ ಹೋಗ್ ಬರಂಗಿಲ್ಲ. ಅದಕ್ಕ ಯಾವುದಾದರೂ ಒಂದು ಆಸರೆಯಿಂದ ಸುತ್ತ ಮೇಲೆ ಹೋಗ್ತದೆ. ಮೇಲೆ ಹೋಗಿ ವಿಶಾಲವಾದ ಚಪ್ಪರ ಆಗ್ತದ, ವಿಶಾಲ ಆಗ್ತದ ನೋಡ್ರಿ. ದೊಡ್ಡ ಚಪ್ಪರ ಆದಾಗ ಅದು ಅನಿಸ್ತದ ಆ ಮರದ ಕೆಳಗೆ ಕುಂತಂತ ವ್ಯಕ್ತಿಗಳಿಗೆ ನೋಡಿ ಹೇಳುವಂತ ಮಾತು. ನೋಡು, ನೀವೆಲ್ಲ ಬಿಸಿಲಿನಿಂದ ಕಷ್ಟಪಟ್ಟು ಬಂದು ಇಲ್ಲಿ ಕುಂತಾಗ
ನಿಮಗೆಲ್ಲರಿಗೂ ಕೂಡ ಸೂರ್ಯನ ಬಿಸಿಲು ತಗಲಾರ್ದಂಗ ನಾನು ಕಾಪಾಡುತ್ತಿದ್ದೀನಲ್ಲ, ನಾನು ಎಷ್ಟು ಶ್ರೇಷ್ಠ ಅಂತದು. ನಾನು ದೊಡ್ಡವ್ರು ನಿಮ್ಗಿಂತ. ಯಾಕಂದ್ರೆ ನಿಮ್ಮೆಲ್ಲರಿಗೆ ನೆರಳು ಕೊಡೋದೇ ನನ್ನಿಂದ. ನಾನು ಇಲ್ದೇ ಇದ್ರೆ ನಿಮ್ಗೆ ನೆರಳಲ್ಲಿತ್ತು. ಇದನ್ನ ಹೇಳುವಂತ ಸಂದರ್ಭದಲ್ಲಿ ಅವ್ರು ಕೇಳ್ತಾ ಸುಮ್ನೆ ಕುಂತ್ರು. ಆ ಬಳ್ಳಿ ಹೇಳುವಂತ ವಚನ ಮಾತು ಮರಕ್ಕೆ ಅರ್ಥ ಆಯ್ತು ನೋಡ್ರಿ. ಮರಕ್ಕೆ ಅರ್ಥ ಆಯ್ತು. ಅವಾಗ ಆ ಮರ ಅಂತೂ, ಅಲ್ಲೂ ನಿನ್ನೆ ಕೇಳೋರು ಯಾರಿದ್ದಿಲ್ಲ, ಆಸರೆ ಇದ್ದಿಲ್ಲ, ದಿಕ್ಕೆ ಇದ್ದಿಲ್ಲ. ನಾನು ನಿನಗೆ ಪಾಪ ಅಂತ ಆಸರೆ ಕೊಟ್ಟು, ಬದುಕಿಗೆ ಆಸರೆ ಕೊಟ್ಟು, ನನ್ನ ಆಸರೆಯಿಂದ ನಿನ್ನ ಬದುಕನ್ನ ರೂಪಿಸಿಕೊಂಡಿದ್ದಿ. ನನ್ನಿಂದನೇ, ನನ್ನ ಆಸರೆಯಿಂದ ಸುತ್ತಿ 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 ಮೇಲೆ ಹೋಗಿ ಈ ವಿಶಾಲ ಆಗಿದ್ದಿಲ್ಲಂತಲ್ಲ. ಈಗೇನ್ ತಿಳ್ಕೊಂಡಿದ್ದಿ? ಆಸರೆ ಕೊಟ್ಟ ನನ್ನನ್ನ ಮರ್ತೆ ನನ್ನಿಂದ ಆಶ್ರಯವನ್ನ ಪಡ್ಕೊಂಡು ಎಲ್ಲವೂ ನನ್ನಿಂದ ಅಂತ ತಿಳ್ಕೊಂಡೆಲ್ಲ. ನಾನು ನಿನಗೆ ಆಶ್ರಯ ಕೊಡದೇ ಇದ್ರೆ ನಿನ್ನ ಬದುಕೆಲ್ಲಿತ್ತಂತೆ. ನೀನು ಬೆಳೆತಿದ್ದೆಲ್ಲಿ? ಇಷ್ಟು ವಿಶಾಲವಾಗಿ ದೊಡ್ಡ ಚಪ್ಪರ ಆಗ್ತಿದ್ದೆಲ್ಲಿ ಅಂತ ಆ ಒಂದು ವಾಕ್ಯವನ್ನ ಕೇಳಿದಾಗ ಅಲ್ಲಿ ಯಾರು ಮಾಡೇನಿ ಅಂತ ಎಂಬವನು ದೊಡ್ಡವನಲ್ಲ, ಮಾಡಿಸಿಕೊಂಡಿನಿ ಎಂಬವನು ಚಿಕ್ಕವನಲ್ಲ. ಆಶ್ರಯವನ್ನ ಕೊಡೋದು ಮರದ ಧರ್ಮ, ಆಶ್ರಯವನ್ನ ಪಡೆದು ಬೆಳೆಯುವುದು ಬಳ್ಳಿಯ ಧರ್ಮ. ಅದಕ್ಕೆ ನಮಗೆ ಆಶ್ರಯ ಕೊಟ್ಟದ್ದು ಯಾವುದು ಅಂದ್ರೆ ಪರಬ್ರಹ್ಮ. ಪರಬ್ರಹ್ಮ ಆಶ್ರಯ ಕೊಟ್ಟಲ್ಲ. ಪರಬ್ರಹ್ಮನ ಆಶ್ರಯ ಇದ್ದಿಲ್ಲ ಅಂದ್ರೆ ಈ ಬದುಕೆಲ್ಲಿತ್ತಂತ ನಮಗೆ. ಪರಬ್ರಹ್ಮ ಅಂದ್ ಇಲ್ಲ ಅಂದ್ರೆ ಯಾವುದು ಇಲ್ಲ ಅಂತ. ಅಲ್ಲಿ ಶಿವ ಇಲ್ಲ, ಅಲ್ಲಿ ಮಾಯೆ ಇಲ್ಲ, ಮಹಾತತ್ವ ಇಲ್ಲ, ಪಂಚಮಹಾಭೂತ ಇಲ್ಲ, ಪಂಚಮಹಾಭೂತದ ಮಿಶ್ರ ಇಲ್ಲ, ಅಭೂತಾದಿಗಳೇ ಶರೀರ ಕೂಡ ಇದ್ದಿಲ್ಲ. ಈ ಶರೀರ ಇದ್ದಿಲ್ಲ ಅಂದ್ರೆ ನೀನ್ ಏನು ಮಾಡ್ತಾ ಇದ್ದಿ? ಏನು ಮಾಡಕ್ ಬರ್ತದಿಲ್ಲ ನಮಗ. ಆದರೆ ಈ ಶರೀರಕ್ಕ ಮೂಲ ಆದಂತ ಆಶ್ರಯಕರ್ತನಾದ ಪರಬ್ರಹ್ಮಂದೇ ವಿನಃ ಅದರ ಆಶ್ರಯವನ್ನು ಪಡೆದಂತ ಜೀವಾತ್ಮನಿಗೆ ಭ್ರಮೆ ಆಗ್ಯದ. ಇದನ್ನ ಮಾಡಿದೆ ನನ್ನಿಂದ ಎಲ್ಲವೂ ಅಂತ ನೋಡ್ರಿ. ಆ ಬ್ರಹ್ಮನೇ ನಮಗ ಆಶ್ರಯ ಕೊಡದೇ ಇದ್ರೆ ನಾವ್ ಎಲ್ಲಿ ಇರ್ತಿದ್ವು ಅಂತ. ಈ ರೀತಿ ವಿಚಾರವನ್ನ ಮಾಡಿದಾಗ ಮನುಷ್ಯನಿಗೆ ಏನ್ ಆಗ್ತದ್ರಿ ಅಂದ್ರೆ ಒಂದು ರೀತಿಯ ನಿರ್ಹಂಭಾವ, ನಿರ್ಮೋಹತ್ವ ಅಂತ ಹೇಳ್ಯಾರ ಅವ್ರು. ನಿರ್ಮೋಹ ಅನ್ನುವಂಥದ್ದು ಸುಮ್ಮನೆ ಬರೋದಲ್ರಿ. ಅಹಂಕಾರ ಅನ್ನುವಂಥದ್ದು ಯಾವಾಗ ಕಳ್ಕೊಂತೀವಿ ಆವಾಗ ನಿರ್ಮೋಹ ಆಗ್ತದ. ನಿರ್ಮೋಹ ಆದಾಗ ಅಲ್ಲಿ ಯಾವ ಕ್ರಿಯೆಗಳು ಕೂಡ ಮನಸ್ಸಿಗೆ ನೋವನ್ನು ಕೊಡಂಗಿಲ್ಲ, ಆಮೇಲೆ ಮನಸ್ಸಿಗೆ ಸುಖವನ್ನು ಕೊಡಂಗಿಲ್ಲ. ಸುಖ ದುಃಖಗಳು ಎಲ್ಲವೂ ಸಾಕ್ಷಿಯಾದಂತ ಪರಬ್ರಹ್ಮನಿಂದನೇ ವಿನಃ ಸುಖ ದುಃಖವು ನನ್ನವಲ್ಲ ಅಂತ ನಿರ್ಮೋಹತ್ವ ಬರ್ತದೆ. ಆದ್ರೆ ನಾವು ಏನೇ ಮಾಡಿದ್ರು ಕೂಡ ನಂದು ಅಂತ ಏನ್ ಹೇಳ್ತೀವಿ, ಇವೆಲ್ಲ ಕ್ರಿಯೆಗಳಿಂದ, ನಾವು ಮಾಡುವಂತ ಸಣ್ಣ ಸಣ್ಣ ಕ್ರಿಯೆಗಳಿಂದ ವಿಚಾರ ಮಾಡ್ಲಾರ್ದೆ ನಮ್ಗೇನೇನೋ ಏನೇನೋ ಆಲೋಚನೆಗಳು ಬರ್ತಾವ. ಬರಬಾರದಂತಲ್ಲ. ಅದಕ್ಕೆ ನಾವು ಅನಂತ ರೀತಿಯಾಗಿ
ಹ್ಮ್ ಏನೇ ಮಾಡ್ಲಿ ಹ್ಮ್ ಕರ್ಮದ ಉದ್ದೇಶ ಹೇಗಿರ್ಬೇಕಂದ್ರೆ ಹ್ಮ್ ಬಹಳ ಉದಾತ್ಮ ಭಾವನೆಯಿಂದ ಕೂಡಿರ್ಬೇಕು. ಹ್ಮ್ ಹ್ಮ್ ಬಹಳ ಉದಾತ್ಮ. ಹ್ಮ್ ಹ್ಮ್ ಕಾರಣ ಹ್ಮ್ ನಿರ್ಮೋಹಿ ಆಗಿದ್ದಂದ್ರೆ ಏನಾಗ್ತದಂದ್ರೆ ಹ್ಮ್ ಒಂದು ಒಬ್ಬ ರಾಜ ಹ್ಮ್ ಒಬ್ಬ ಪೂರ್ಣ ಬಡವೆಯ ಹತ್ತಿರ ಹೋಗಿ ಕೇಳಿದ. ಹ್ಮ್ ಹ್ಮ್ ಏನಂತ ಕೇಳಿದ ಅಂದ್ರೆ ಹ್ಮ್ ಈ ಗುಡಿ ಅನ್ನುವಂಥದ್ದು ಕಟ್ಟುವಾಗ ಹ್ಮ್ ಹ್ಮ್ ಆ ಸೇವೆಯನ್ನ ಮಾಡಿದವರು ಯಾರು ಅಂತ ಕೇಳಿದ. ಹ್ಮ್ ಹ್ಮ್ ಕಟ್ಟುವಾಗ ಕಸ ಬೀಳ್ತದ, ಅದು ಬೀಳ್ತದ, ಎಲ್ಲ ಬೀಳ್ತದ ನೋಡ್ರಿ. ಹ್ಮ್ ಕಾರಣ ಹ್ಮ್ ಆ ಗುಡಿಯನ್ನ ಕಟ್ಟುವಾಗ ಹ್ಮ್ ಹ್ಮ್ ಬಹಳಷ್ಟು ಜನ ಹ್ಮ್ ಧನ ಕನಕ ಹ್ಮ್ ಅವರ ಮತ್ತು ಅನಂತ ರೀತಿಯ ದುಡ್ಡನ್ನ ಕೊಟ್ಟವರು ಬಹಳ ಜನ ಉಂಟು. ಹ್ಮ್ ಇವತ್ತು ಸಾಮಾನ್ಯವಾಗಿ ರಾಮ ಮಂದಿರ ಇವತ್ತ ಅಡಿಗಲ್ಲು ಸಮಾರಂಭ, ಹ್ಮ್ ಅದು ಒಳ್ಳೆ ಕೆಲಸ, ಇಲ್ಲಂತಲ್ಲ. ಹ್ಮ್ ಅದು ಭಕ್ತಿಯನ್ನ ಬೆಳೆಯಲಿಕ್ಕೆ ಹ್ಮ್ ಒಂದು ಕಾರಣ, ಅದು ಬಿಡಲ್ರಲ್ಲಿ. ಹ್ಮ್ ಆದರೂ ಕೂಡ ಎಷ್ಟೋ ಬೆಳ್ಳಿಯ ಇಟ್ಟಂಗಿಗಳನ್ನ ದಾನ ಮಾಡಿದವರಾರ, ಹ್ಮ್ ಬಂಗಾರದ ಇಟ್ಟಂಗಿಯನ್ನ ದಾನ ಕೊಟ್ಟವರಾರ, ಹ್ಮ್ ಇನ್ನು ಎಷ್ಟೋ ಜನರು ಧನ ಕನಕಗಳನ್ನ ಕೊಟ್ಟವರು ಉಂಟು. ಹ್ಮ್ ಹ್ಮ್ ವೇದ ಮಂತ್ರ ಇವತ್ತು ಪಠಿಸಿದವರು ಉಂಟು. ಹ್ಮ್ ಹೋಮ ಹವನ ಮಾಡಿದವರು ಉಂಟು. ಹ್ಮ್ ಹ್ಮ್ ಆದರೆ ಹ್ಮ್ ದೇವರು ಹ್ಮ್ ಯಾರ ಸೇವೆಯೂ ಆತನಿಗೆ ಅಷ್ಟಾಗಿ ಮೆಚ್ಚುಗೆಯಾಗಲಿಲ್ಲ. ಹ್ಮ್ ಪರಮಾತ್ಮ ಇಷ್ಟೆಲ್ಲ ಸೇವೆ ಮಾಡಾರಲ್ರಿ. ಹೌದು. ಕಟ್ಟಿದವರು ಆರ, ಕೆತ್ತಿದವರು ಆರ, ಹ್ಮ್ ಹ್ಮ್ ಬಂಗಾರ ಕೊಟ್ಟವ್ರು ಆರ, ಬೆಳ್ಳಿ ಕೊಟ್ಟವ್ರ ಅವರ, ಧನ ಕೊಟ್ಟವ್ರ ಅವರ, ಯಜ್ಞ ಮಾಡಿದವ್ರ ಆರ, ಮಂತ್ರ ಪಠನವ್ರು ಮಾಡಿದವ್ರ ಆರ. ಹ್ಮ್ ಹ್ಮ್ ಇಷ್ಟೆಲ್ಲ ಇದ್ರು ಕೂಡ ಆ ಪರಮಾತ್ಮನಿಗೆ ಹ್ಮ್ ಈ ಎಲ್ಲರ ಸೇವೆಗಳಲ್ಲಿ ಯಾರ ಸೇವೆಯೂ ಅಷ್ಟಾಗಿ ಮೆಚ್ಚುಗೆ ಆಗಲಿಲ್ಲ. ಹ್ಮ್ ಬಹಳ ಮೆಚ್ಚುಗೆ ಆಗ್ಲಿಲ್ಲ. ಹ್ಮ್ ಹ್ಮ್ ಆವಾಗ ಹ್ಮ್ ಯಾವ ಮಂದಿರವನ್ನ ನಿರ್ಮಾಣ ಮಾಡುವಂತ ರಾಜನಿಗೆ ಹ್ಮ್ ಎಲ್ಲವನ್ನ ನಾನು ಮಾಡಲಿಕ್ಕೆ ಕರ್ತು ನಾನು ಹ್ಮ್ ನಾನು ಇಲ್ಲದಿದ್ದರೆ ಇದು ನಿರ್ಮಾಣವೇ ಆಗುತ್ತಿದ್ದಿಲ್ಲ ಹ್ಮ್ ಅನ್ನುವಂತ ಅಹಮ್ಮು ಬೆಳೆದಿತ್ತು ಹ್ಮ್ ರಾಜನಿಗೆ. ಹ್ಮ್ ಹ್ಮ್ ಆಮೇಲೆ ಇಷ್ಟೆಲ್ಲವನ್ನ ಯಥೇಚ್ಛವಾಗಿ ಹ್ಮ್ ಆತ ಎಲ್ಲವನ್ನ ಕೊಟ್ಟು ಮಂದಿರವನ್ನ ನಿರ್ಮಾಣ ಮಾಡಿದ. ಹ್ಮ್ ಹ್ಮ್ ಅದು ಬಹಳ ಉದ್ಘಾಟನಾ ಸಮಯ, ಹ್ಮ್ ಹ್ಮ್ ಮೂರ್ತಿ ಸ್ಥಾಪನೆ ಮಾಡುವಂತ ಸಮಯ. ಹ್ಮ್ ಅಂಥ ಸಮಯವು ಕೂಡ ಬಹಳ ವೇದ ಘೋಷ ಘಂಟ ಹ್ಮ್ ಮೊದಲಾದ ರೀತಿಯಿಂದ ಅದ್ಧೂರಿಯಿಂದ ಸಂಭ್ರಮದಿಂದ ನೈತು. ಹ್ಮ್ ಹ್ಮ್ ಇಡೀ ಕೈಲಾಸದಲ್ಲಿರುವಂತ ದೇವಾನು ದೇವತೆಗಳು ಕೂಡ ಹ್ಮ್ ಹ್ಮ್ ತಲೆದೂಗುವಂತ ಅದ್ಭುತ ಕಾರ್ಯಕ್ರಮಕ್ಕೆ ಕರ್ತುವಾಗಿದ್ದ ಆ ರಾಜ. ಹ್ಮ್ ಹ್ಮ್ ಅವಾಗ ಅವನಿಗೆ ಹ್ಮ್ ವಿಚಾರ ಏನ್ ಬಂತಂದ್ರೆ, ಹ್ಮ್ ಭಗವಂತನಿಗೆ ನಾನು ಮಾಡಿದ ಸೇವೆಯನ್ನ ನೋಡಿ ಹ್ಮ್ ಎಷ್ಟು ಆನಂದ ಆಗಿರಬಹುದು, ಹ್ಮ್ ಅವನಿಗೆ ಎಷ್ಟು ಸಂತೋಷ ಆಗಿರಬಹುದು ಅಂತಕ್ಕಂತ ಹ್ಮ್ ವಿಚಾರದಲ್ಲಿ ಹ್ಮ್ ಭಗವತ್ ಸ್ಮರಣೆಯನ್ನ, ಪರಮಾತ್ಮನ ಸ್ಮರಣೆಯನ್ನ ಮಾಡ್ತಾ ಮಲಗಿದ. ಹ್ಮ್ ಅಂತಹ ಸಂದರ್ಭದಲ್ಲಿ ಹ್ಮ್ ಹ್ಮ್
ಪರಮಾತ್ಮ ತನಗೆ ಸ್ವಪ್ನದಲ್ಲಿ ಭೇಟಿಯನ್ನು ಕೊಟ್ಟ. ಹ್ಮ್ ರಾಜನಿಗೆ ಬಹು ಸಂತೋಷ ನೋಡ್ರಿ. ಹ್ಮ್ ಯಾವ ಕಾರ್ಯವನ್ನ ಮಾಡಿ ಹ್ಮ್ ನಾನು ಮಾಡಿ ಮುಗಿಸಿದೆ ಅನ್ನುವಂತ ಭಾವದಲ್ಲಿದ್ದ. ಹ್ಮ್ ಅದೇ ಭಾವದಲ್ಲಿ ಅದೇ ಸಂದರ್ಭದಲ್ಲಿ ಪರಮಾತ್ಮ ಭೇಟಿ ಕೊಟ್ಟಾಗ ಬಹಳ ಖುಷಿ ಆಯ್ತು. ಹ್ಮ್ ಆದ್ಮೇಲೆ ತಕ್ಷಣ ಕೇಳಿದ ಪರಮಾತ್ಮ, ಹ್ಮ್ ಈ ನಾ ಕಟ್ಟಿಸಿದ ಗುಡಿ, ಹ್ಮ್ ನಡೆದ ಕಾರ್ಯಕ್ರಮ ಹ್ಮ್ ಇಷ್ಟೆಲ್ಲ ಮಾಡಿದೆ, ಇದನ್ನ ನೋಡಿ ನಿಮಗೆ ಹ್ಮ್ ಮೆಚ್ಚುಗೆ ಆಯ್ತು ಇಲ್ಲ ಅಂತ ಕೇಳಿದ ನೋಡ್ರಿ. ಹ್ಮ್ ಅವಾಗ ಭಗವಂತ ಹೇಳ್ದ, ಹ್ಮ್ ಹೌದು, ಬಹಳ ಬಹಳ ಅದ್ಭುತವಾಗಿ ಕಾರ್ಯ ಮಾಡಿದ್ರಿ, ಹ್ಮ್ ಬಹಳ ಜನ ಸೇವೆ ಮಾಡ್ಯಾರ. ಹ್ಮ್ ಆದರೆ ಮಾಡಿದವರು, ಕಾರ್ಯಕ್ಕೆ ಕಾರಣೀ ಪುರುಷನಾದಂತವರು ಹ್ಮ್ ಈ ಕಾರ್ಯದಲ್ಲಿ ಭಾಗಿಗಳಾಗಿ ತಮ್ಮ ತಮ್ಮ ಸೇವೆಯನ್ನ ಮಾಡಿದಂತವರು, ಹ್ಮ್ ಇವರ ಯಾರ ಸೇವೆ ಕೂಡ ಅಷ್ಟು ನನಗೆ ಹೇಳಿಕೊಳ್ಳುವಂಗೆ ಮೆಚ್ಚುಗೆ ಆಗಲಿಲ್ಲ ಅಂದ. ಹ್ಮ್ ರಾಜನಿಗೆ ಏನಾಗಿರ್ಬೋದು ನೋಡ್ರಿ, ಹ್ಮ್ ಆಶ್ಚರ್ಯ ಆಯ್ತು ಅವನಿಗೆ. ಹ್ಮ್ ಇಷ್ಟೆಲ್ಲ ಮಾಡಿ ಭಗವಂತ ಸಂತುಷ್ಟನಾಗೇನ, ನನ್ನ ಸೇವೆಯನ್ನು ಮೆಚ್ಚಿದ್ದಾನೆ ಅಂತ ತಾನು ಅನ್ಕೊಂಡ್ರೆ, ಭಗವಂತ ಹೇಳ್ತಾನ ಅದಕ್ಕೆ ಕರ್ತು ಕಾರಣನಾದವನಂದ್ರ ರಾಜನಲ್ರಿ. ಆ ಕಾರಣನಾದವರು ಮತ್ತು ಸೇವೆಯನ್ನು ಮಾಡಿದವರು, ಇವರು ಯಾರ ಸೇವೆ ಅಷ್ಟು ಮೆಚ್ಚುಗೆ ಆಗಲಿಲ್ಲ. ಆಶ್ಚರ್ಯ ಆಯ್ತು. ಆವಾಗ ಕೇಳಿದ, ಮತ್ತೆ ಏಕೆ ಮೆಚ್ಚುಗೆ ಆಗಲಿಲ್ಲ, ಕಾರಣ ಹೇಳ್ರಿ ಅಂದಾಗ ದೇವ್ರು ಹೇಳಿದ, ನೀನು ನನಗೆ ಒಂದು ಗುಡಿಯನ್ನ ಕಟ್ಟಿದ ಇಲ್ಲಂತಲ್ಲ, ಆದ್ರೆ ನೀನು ಕಟ್ಟಿದ ಗುಡಿಯ ಉದ್ದೇಶ ಏನಂದ್ರೆ ಕೀರ್ತಿಯನ್ನ ಪಡೆಯಬೇಕೆಂಬ ಆಸೆಯಿಂದೇ ನೀ ಗುಡಿ ಕಟ್ಟಿದೆ. 2 ಸಲ ಕಟ್ಟನ್ರಿ. ಇಂಥ ರಾಜ ಹಿಂಗೆ ಇಂಥ ಗುಡಿಯನ್ನ ಕಟ್ಟಿಸಿದ ಅಂತ ಕೀರ್ತಿಗಾಗಿ ಕಟ್ಟಿದೆ, ಅದಕ್ಕೆ ನೀ ಕರ್ತನಾದೆ. ಉಳಿದವರೆಲ್ಲರೂ ನಿನಗೆ ಕೊಡುವ ಕಪ್ಪು ಕಾಣಿಕೆಗಳನ್ನ ನಾನು ಕೊಡುವ ವರಗಳಿಗಾಗಿ ದುಡಿದರು. ಉಳಿದೆಲ್ಲರೂ ಯಾಕೆ ಕೊಟ್ರೆ, ಧನ ಕನಕ ಅದು ಇದು ಅಂತ ಕೊಟ್ರಲ್ಲ. ನಾವು ಈಗ ಕೊಟ್ಟದ್ದಾದರೆ ದೇವರು ನಮಗೆ ಕೊಡುತ್ತಾನೆ ಎನ್ನುವಂತ ಭಾವಕ್ಕಾಗಿ ಅವ್ರು ಮಾಡಿದ್ರು. ಆದರೆ ನೀನು ದುಡಿದದ್ದು ಕೀರ್ತಿಗಾಗಿ, ಉಳಿದವರು ದುಡಿದದ್ದು ವರಕ್ಕಾಗಿ. ಆವಾಗ ರಾಜ ಹೇಳಿದ, ಮತ್ತೆ ಯಾರ್ದು ನಿನಗೆ ಒಪ್ಪಿಗೆ ಆಯ್ತು ಅಂದ್ರೆ, ಅಲ್ಲಿ ಕೂತಿದ್ದಾಳಲ್ಲ, ಆ ಕೂತಂತ ಬಡವಿಯ ಮಾಡಿದ ಸೇವೆ ನನಗೆ ಬಹಳ ಆನಂದ ಆಯ್ತಂತ. ಆವಾಗ ಇವ್ರಿಗೆ ಆಶ್ಚರ್ಯ ಆಯ್ತು. ಯಾಕೆಂದ್ರೆ ಆ ನೀನು ನೋಡಿದಂತ ಬಡವೆಯನ್ನ ಇದುವರೆಗೆ ನಾನು ನೋಡೇ ಇಲ್ಲ, ಮತ್ತೆ ಗುಡಿ ಕಟ್ಟುವಂತ ಜಾಗದಲ್ಲಿ ಬಂದೇ ಇಲ್ಲ, ಆಕೆ ಏನು ಕೊಟ್ಟೇನೂ ಇಲ್ಲ, ಆಕೆ ಸೇವೆ ಮಾಡಿಲ್ಲ ಅಂದಾಗ ಆಕೆಯ ಸೇವೆಗೆ ನಾ ಮೆಚ್ಚಿದ್ದೀನಂತ ಹೇಳ್ತದಲ್ಲ, ಇದು ಹೇಗೆ ನಿಮ್ಮ ಮಾತನ್ನ ನಂಬುವುದು ದೇವರಂದ. ಅವಾಗ ದೇವ್ರು ಹೇಳಿದ, ನೋಡು, ನೀವು ಜಗತ್ತಿಗೆ ಕಾಣುವ ಕೀರ್ತಿಯಿಂದ, ಜಗತ್ತಿನಿಂದ ಜನಗಳಿಂದ ಪಡೆಯುವ ಕೀರ್ತಿಗಾಗಿ
ಅವರು ವರಕ್ಕಾಗಿ ಮಾಡಿದರು. ಹ್ಮ್ ಹ್ಮ್ ಆ ಬಡವಿಯನ್ನ ನೀನು ನೋಡದಿದ್ರು ಕೂಡ ಪರವಾಗಿಲ್ಲ, ನಾನ್ ನೋಡಿನ ಅಂದ. ಹ್ಮ್ ಹ್ಮ್ ಯಾಕಂದ್ರೆ ಹ್ಮ್ ಯಾರಿಗೂ ಕಾಣದಂತೆ ಹ್ಮ್ ಹ್ಮ್ ಯಾವ ಕೀರ್ತಿ ಫಲ ಆಪೇಕ್ಷೆ ಇಲ್ಲದಂತೆ ಹ್ಮ್ ಹ್ಮ್ ಯಾರು ನಿಜವಾದ ಸೇವೆಯನ್ನು ಮಾಡುತ್ತಾರೋ ಹ್ಮ್ ಹ್ಮ್ ಅವರೇ ನನಗೆ ನಿಜವಾದ ಭಕ್ತರಂದ ದೇವರು. ಹ್ಮ್ ಹ್ಮ್ ಯಾರು ಭಕ್ತರಂದ್ರೆ ನಿಜವಾಗಿ ಹ್ಮ್ ಮಾಡಿ ಮಾಡಲಾರದಂತೆ ಏನಿರ್ತಾರಲ್ರಿ, ಹ್ಮ್ ಹೌದು. ಅವರೇ ನಿಜವಾದ ಭಕ್ತರು. ಹ್ಮ್ 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 ಆ ಕಾರಣ ಹ್ಮ್ ಅಂಥವಳಿಂದ ನಾ ಮಾಡಿದ ಭಕ್ತಿ ನಿನಗ ಹ್ಮ್ ಹ್ಮ್ ಮೆಚ್ಚುಗೆ ಆಗದೆ ಇದ್ರೆ ಹ್ಮ್ ಹ್ಮ್ ಅವಳಿಂದ ನಾನು ಹ್ಮ್ ಭಕ್ತಿಯನ್ನ ಕಲಿಯಬಹುದೇ? ಹ್ಮ್ ಹ್ಮ್ ನಿಜವಾದ ಭಕ್ತಳಂದಿದ್ದಿ. ಹ್ಮ್ ಹ್ಮ್ ಆವಾಗ ದೇವ್ರು ಹೇಳಿದ, ಅದೇನಪ್ಪ ಭಕ್ತಿಯನ್ನ ಕಲಿಬೇಕಾದ್ರೆ ಯಾರಾದ್ರೂ ಕಲಿಬಹುದು, ಅವಶ್ಯವಾಗಿ ಹ್ಮ್ ಹ್ಮ್ ಕಲಿಬಹುದು ಅಂತ ಹೇಳಿ. ಹ್ಮ್ ಹ್ಮ್ ಅವಾಗ ರಾಜ ಏನ್ ಮಾಡಿದ್ರಂದ್ರೆ, ಹ್ಮ್ ಹ್ಮ್ ಆ ಬಡವಿಯ ಮನೆ ಗೊತ್ತಿತ್ತು, ಬಡವಿಯನ್ನ ನೋಡಿದ್ದಿಲ್ಲ ಅಷ್ಟೇ. ಹ್ಮ್ ಹ್ಮ್ ಅವ್ರ ಮನೆ ಹತ್ರ ಹೋಗಿ ಕೇಳಿದ, ಹ್ಮ್ ಹ್ಮ್ ಏ ಮುದುಕಿ, ಹ್ಮ್ ಹ್ಮ್ ನೀನು ಈ ಗುಡಿ ಕಟ್ಟುವಾಗ ಹ್ಮ್ ಹ್ಮ್ ನೀನು ಮಾಡಿದ ದೇವರ ಸೇವೆ ಹ್ಮ್ ಹ್ಮ್ ನೋಡಿ ಹ್ಮ್ ಭಗವಂತ ಮೆಚ್ಚುಗೆ ಆಗಿದ್ದಾನಂತ ಹೇಳ್ತಾನೆ ದೇವರು. ಹ್ಮ್ ಹ್ಮ್ ಮತ್ತೆ ನೀನು ಅಂತಹ ಸೇವೆ ಏನು ಮಾಡ್ದಿ ನನಗೆ ಹೇಳು ಅಂದ. ಹ್ಮ್ ಹ್ಮ್ ಯಾಕೆ ನಿನ್ನಿಂದ ಕಲಿಬೇಕಾಗ್ಯದ. ಹ್ಮ್ ಹ್ಮ್ ಅವಾಗ ಹ್ಮ್ ಆ ಸೇವೆ ಯಾವುದು ಅಂತ ಕೇಳಿದಾಗ ಹ್ಮ್ ಆ ಬಡವಿ ಹೇಳಿದ್ಲು, ಹ್ಮ್ ಹ್ಮ್ ನಾನು ಹ್ಮ್ ಮೊದಲೇ ಬಡವಿ, ಹ್ಮ್ ಹ್ಮ್ ನಾನೇನು ದೇವರಿಗೆ ಸೇವೆಯನ್ನು ಮಾಡ್ಲಿ? ಹ್ಮ್ ಹ್ಮ್ ನಾನು ಬಡವಿ, ನನ್ನಲ್ಲಿ ಏನಾದ ಏನು ಕೊಟ್ಟು ಸೇವೆ ಮಾಡ್ಲಿ? ಹ್ಮ್ ಹ್ಮ್ ಅದಕ್ಕೆ ನಾನೇನು ಮಾಡಲ್ಲಯ್ಯ ಬಡವನೇ ಅಂದ್ರು ಹ್ಮ್ ಹ್ಮ್ ವಚನಕಾರರು. ಹ್ಮ್ ಹ್ಮ್ ನನ್ನ ಗುಡಿಸಲು ಎದುರು ಒಂದು ಮಣ್ಣಿನ ಹರವೆ ಅಂದ್ರೆ ಒಂದ್ ದೊಡ್ಡ ಗುಡ್ಡಿದ್ದಂಗ್ರಿ. ಹ್ಮ್ ಹ್ಮ್ ನನ್ನ ಮಗ ಏನ್ ಮಾಡ್ತಿದ್ದ ಅಂದ್ರೆ ಅಲ್ಲೇ ನೀರ್ ಕುಡಿತಿದ್ದ. ಹ್ಮ್ ಹ್ಮ್ ಬಂದವರು ಒಂದಿಷ್ಟು ನೀರು ಹ್ಮ್ ಕುಡಿಸಿರಬಹುದು ಅಷ್ಟೆ. ಹ್ಮ್ ಹ್ಮ್ ಹರವೆ ಇದೆ ಅಂದ್ರೆ ಅದಕ್ಕ ನಾವು ಬೇಸಿಗೆ ಕಾಲದಲ್ಲಿ ಹ್ಮ್ ಬಿಸಿಲು ಅರವಂಟಿಗೆ ಅಂತ ಇರ್ತೀವಿ. ಅರವಂಟಿ ಹ್ಮ್ ದಾರಿ ಹಿಡಿದು ಹೋಗೋರಿಗೆ ಬರೋರಿಗೆ ಹ್ಮ್ ನೀರಿನ ಅನುಕೂಲ ಇದ್ದವರು ಹ್ಮ್ ಅಲ್ಲಿ ನೀರಿನ ಸೌಕರ್ಯವನ್ನು ಮಾಡಿಕೊಡ್ತಾರೆ. ಕುಡೀರಪ್ಪ ನೀರು, ತಣ್ಣಗಾವು ಕುಡೀರಿ ಅಂತ. ಹ್ಮ್ ಹ್ಮ್ ಅದ್ರಾಗ ತಾನು ಕುಡಿತಿದ್ದ, ಬಂದವ್ರಿಗೆ ಒಂದಿಷ್ಟು ಕುಡೀರಿ ಅಂತ ಹೇಳ್ತಿದ್ದ ಅಷ್ಟೆ. ಹ್ಮ್ ಹ್ಮ್ ಇಷ್ಟು ಬಿಟ್ರೆ ನನಗೇನು ಗೊತ್ತಿಲ್ಲ, ಬೇರೆ ಯಾವ ಸೇವೆನೂ ಮಾಡಿಲ್ಲ ಅಂದ. ಹ್ಮ್ ಹ್ಮ್ ರಾಜನಿಗೆ ಆಶ್ಚರ್ಯ ಆಯ್ತು ನೋಡ್ರಿ. ಹ್ಮ್ ಹ್ಮ್ ಸಹಸ್ರಾರು ಜನರಿಗೆ ಸವಿನೀರನ್ನು ಉಣಿಸಿದರೂ ಹ್ಮ್ ಅದರ ಭಾವ ಇಲ್ಲ. ಹ್ಮ್ ಸಾವಿರಾರು ಜನರಿಗೆ ನಿತ್ಯ ಅರವಂಟಿಗೆಯಲ್ಲಿದ್ದಾಗ ಮೊಮ್ಮಗ ಕಷ್ಟಪಟ್ಟು ನೀರು ಸಂಗ್ರಹಣೆ ಮಾಡ್ತಿದ್ದ. ಹ್ಮ್ ಬಂದವರಿಗೆ ವಿನಯದಿಂದ ಸ್ವಲ್ಪ ನೀರು ಕುಡ್ರಿ, ವಿಶ್ರಾಂತಿ ತಗೊಳ್ರಿ ಅಂತ ಹೇಳ್ತಿದ್ದ. ಹ್ಮ್ ಈ ನೀರನ್ನು ಕುಡಿದ ಸಾವಿರಾರು ಜನ ಇದ್ರು. ಹ್ಮ್ ಹ್ಮ್ ದಿವಸ ಸಾವಿರಾರು ಜನ ಕುಡಿತಿದ್ರು. ಹ್ಮ್ ಹ್ಮ್ ಆದರೆ ಇಷ್ಟೆಲ್ಲಾ ಮಾಡಿದ್ರು ಕೂಡ ಹ್ಮ್ ಹ್ಮ್ ನಾನು ಮಾಡೀನಿ ಅನ್ನುವಂತ ಭಾವ ಅವನಲ್ಲಿದ್ದಿಲ್ಲ. ಹ್ಮ್ ಹ್ಮ್ ಅವನಲ್ಲಿ ಇಲ್ಲವೇ ಇಲ್ಲ ನೋಡ್ರಿ. ಹ್ಮ್ ಹೌದು. ಮತ್ತ ಇನ್ನು ಹ್ಮ್ ಗುಡಿ, ದೇವರು, ವರ ಹ್ಮ್ ಹ್ಮ್ ಬೇಡಬೇಕು ಹ್ಮ್ ಹ್ಮ್ ಅನ್ನುವಂಥದ್ದೇ ಅವಳ ಸನಿಹದಲ್ಲೇ ಸುಳಿದ್ಲಂತ. ಹ್ಮ್ ಹ್ಮ್ ಅದು ಗೊತ್ತೇ ಇಲ್ಲ ಆಕಿಗೆ. ಹ್ಮ್ ಹ್ಮ್ ಆ ಕಾರಣದಿಂದ ಆ ಬಡವಿಯ ಸೇವೆ ದೇವರಿಗೆ ಮೆಚ್ಚುಗೆ ಹ್ಮ್ ಹ್ಮ್ ಆದಂತೆ ಹ್ಮ್
ರಾಜನಿಗೆ ತಿಳಿಯಲು ತಡವಾಗಲಿಲ್ಲ. ನಾನು ಒಬ್ಬ ದೇವರಿಗೆ ಒಂದು ಮಾಡಿದ್ರೆ ಇಷ್ಟು ಪಡ್ತೇನೆ, ಸಹಸ್ರಾರು ದೇವ ಸ್ವರೂಪಿ ಜೀವಿಗಳಿಗೆ ಸಿಹಿ ನೀರನ್ನ ಉಣಿಸುವಂತ ತಾಯಿಗೆ ನಾನು ಮಾಡೀನಿ ಎಂಬುದು ಮಾಡ್ಯಾಳ, ಮಾಡೀನಿ ಎಂಬುದು ಮರತಾಳ ಅಂತ. ಅದು ಸಣ್ಣ ಕೆಲಸ ಆದ್ರೇನು, ಅದು ದೊಡ್ಡ ಕೆಲಸ ಆದ್ರೇನು. ಹಾಗೆ ಏನಾಗ್ಬೇಕು ನಮ್ಮ ಜೀವನದಲ್ಲಿ ಅಂದ್ರೆ, ಯಾವುದೇ ಕಾರ್ಯವನ್ನ ಮಾಡಿದ್ರು ಕೂಡ ಆ ದೇವ ಯಾತ್ರೆಗಾಗಿ, ದೇವನಿಗಾಗಿ, ಪರಮಾತ್ಮನಿಗಾಗಿ, ಆತ್ಮಚಿಂತನೆಗಾಗಿ ನಾವು ಮಾಡುವಂತ ಪ್ರತಿಯೊಂದು ಕಾರ್ಯ ಕೂಡ ಅಲ್ಲಿ ಮೈಮರೆತು ಮಾಡ್ಬೇಕಂತ. ಮರೆತೇ ಮಾಡಬೇಕು, ಅರಿತು ಮಾಡುವುದಲ್ಲ ಇದು. ಈ ರೀತಿ ಅದನ್ನ ಮೈಮರೆತು ಕೇಳುವಂತ ವಿವೇಕಶಾಲಿಯ ಅಂತ ಶಿಷ್ಯರು ಬೇಕು. ತಾನು ಮೈಮರೆತು ಉಪದೇಶವನ್ನ ಮಾಡುವಂತ ಒಬ್ಬ ಗುರು ಬೇಕು. ಇದಕ್ಕೆ ಏನಂತ ಕರೆದ್ರಿ ಅಂತಂದ್ರೆ, ಈ ಮಗ್ನತೆಯಿಂದ ಆಲಿಸ್ಬೇಕು ಅವ್ರು. ಕಾರಣ ಮಧ್ಯದಲ್ಲಿ ನಮ್ಗೆ ಅನಂತ ಕೀರ್ತಿ, ವಾರ್ತೆ, ಧನ, ಕನಕ ಆದಿಗಳ ಆಶೆ ಗಾಳಿ ಬೀಸ್ತಿರ್ತದ. ಆ ಗಾಳಿ ನಮ್ಮಲ್ಲಿ ಬೀಸಬಾರದು. ಬೀಸಲಾರ್ದ ಗಾಳಿಗೆ ಬಡಿಲಾರ್ದಂಗೆ ಆಲಿಸುವರು ಶಿಷ್ಯ. ಗುರುವಾದರೂ ಕೂಡ ಈ ಯಾವ ಕೀರ್ತಿ, ವಾರ್ತೆ, ಧನ, ಕನಕಾದಿಗಳ ಆಸೆಗೆ ಒಳಗಾಗಲಾರದ ಗುರುವಿನ ಉಪದೇಶ. ಇದೇ ಗುರು ಶಿಷ್ಯರ ನಿಜವಾದ ಸಂಬಂಧ. ಯಾವ ಸಂಬಂಧ ಇದು? ಗುರು ಶಿಷ್ಯರ ನಿಜವಾದ ಸಂಬಂಧ. ಕಾರಣ ನಾವ್ ಏನೇ ಮಾಡ್ಲಿ, ಸಾಮಾನ್ಯ ಪ್ರಪಂಚದಲ್ಲಿ ಏನು ಮಾಡದಿದ್ರೆ ನಮ್ಗೆ ಏನಾದ್ರು ಬರ್ಬೇಕಿಲ್ರಂದ್ರೆ, ನಾವು ಮಗ್ನವಾಗಿ ಮಾಡ್ತಾ ಇದ್ದಂತ ಕಾರ್ಯದಲ್ಲಿ ಯಾವ ರೀತಿ ಮಳೆಗಾಲದಲ್ಲಿ ಮಳೆ ಬಂದು ಬತ್ತಿದ ಕೆರೆ ಅನ್ನುವಂಥವು ತುಂಬಿ ತುಳುಕ್ತಾವ ನೋಡ್ರಿ. ಬತ್ತಿದ ಕೆರೆ ತುಂಬಿ ತುಳುಕಿದಂತಯ್ಯ. ಅದರಂತೆ ನಮಗೆ ಬರುವಂತ ಸಂಪತ್ತು ಅನ್ನುವಂಥದ್ದು, ಧನ ಕನಕ ಅನ್ನುವಂಥದ್ದು ಎಲ್ಲಿ ಯೌವನ ಮತ್ತು ಧನ, ಅದರ ಮೇಲೆ ಅಧಿಕಾರ, ಅದರ ಜೊತೆ ಒಂದಿಷ್ಟು ವಿವೇಕ, ಜ್ಞಾನ ಎಷ್ಟಿತ್ತು ಅಂದ್ರೆ ಆ ಪರಮಾತ್ಮ ಬಡವಿಯ ಸೇವೆಗೆ ಒಲಿತ ವಿನಃ ರಾಜನ ಸೇವೆಗೆ ಮೆಚ್ಚಲಿಲ್ಲ. ಮತ್ ನಮ್ದು ಹೆಂಗ ತುಂಬತವ್ರಿ ಅಂತ ಹೇಳಿದ್ರೆ, ಮಳೆ ನೀರು ಕೆರೆಗೆ ತುಂಬಿದಂತೆ ನಾವು ಮಾಡಿದ ಪುಣ್ಯ ಅನ್ನುವಂಥದ್ದು ನಮ್ಮ ಬದುಕಿನಲ್ಲಿ ತುಂಬತಾ 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 ಹೋಗ್ತಾ. ಅದರಲ್ಲಿ ಎರಡು ಮಾತೇ ಇಲ್ಲ. ಅದರಂತೆ ನಾವು ಯಾವಾಗ ವಿಚಾರ ಮಾಡ್ಬೇಕಂದ್ರೆ, ಈ ಮೂರು ಸಂದರ್ಭದಲ್ಲಿ ಮನುಷ್ಯನನ್ನ ಬಹಳ ಹುಚ್ಚನನ್ನಾಗಿ ಮಾಡ್ತಾವ. ಆ ಸಂದರ್ಭದಲ್ಲಿ ಸ್ವಲ್ಪ ಗುರುಪದೇಶ ಅನ್ನುವಂಥದ್ದು ಯಾಕೆ ಚಿಕ್ಕಂದಿನಲ್ಲಿ ಬೇಕು ಅಂದ್ರೆ ಇದೇ ಕಾರಣಕ್ಕಾಗಿ. ಎಲ್ಲರೂ ಬಹಳ ಮಂದಿ ಭಗವಂತನ ಸೇವೆ, ಪರಮಾತ್ಮನ ಸೇವೆ, ತೀರ್ಥ ಯಾತ್ರೆ ಎಲ್ಲವನ್ನ ಮಾಡ್ಬೇಕಂತ ಅಪೇಕ್ಷೆ ಆಗ್ತದ.
ಆದರೆ ಅದಕ್ಕಿಂತ ಮುಂಚಿತವಾಗಿ ಬರುವಂತ ಯೌವನ ಅನ್ನುವಂಥದ್ದು, ಸಂಪತ್ತು ಅನ್ನುವಂಥದ್ದು, ಅಧಿಕಾರ, ಇವು ಮೂರು ಕೂಡಿದಾಗ ದೇವರ ಬಗ್ಗೆ ಸ್ವಲ್ಪ ಒಲವು, ದೇವರ ಬಗ್ಗೆ ಸ್ವಲ್ಪ ಭಕ್ತಿ, ದೇವರಿಗೆ ಮಾಡಿದಂತ ಸಕಲ ಕಾರ್ಯಗಳು ಶಿವಾರ್ಪಣೆ, ಶಿವ ಕೊಟ್ಟದ್ದನ್ನೇ ಶಿವನಿಗೆ ಸಮರ್ಪಣೆ. ನನ್ನದೇನು ಇಲ್ಲ, ಯಾಕಂದ್ರೆ ನಾನೇನು ಮಾಡಲ್ಲಯ್ಯ ಬಡಮನಯ್ಯ. ಆ ಭಾವದಿಂದ ಮಾಡಿದ್ದಾದ್ರೆ ಅದೇ ಗುರು ಶಿಷ್ಯರ ಸಂಬಂಧ. ಆ ಸಂಬಂಧದಿಂದ ಏನಾಗ್ತದಂದ್ರೆ ನಮ್ಮಲ್ಲಿ ಇರ್ತಕ್ಕಂತ ಅವಿವೇಕ ಅಂದ್ರೆ, ಅಜ್ಞಾನ ಅಂದ್ರೆ, ಭ್ರಾಂತಿಯನ್ನ ನಾಶ ಮಾಡಿಕೊಂಡು ಜಗತ್ತಿನಲ್ಲಿ ಬದುಕಿದ್ದಾದರೆ ಯೌವನ ಇದ್ರೂ ಕೂಡ ಅವನಿಗೆ ಒಳ್ಳೇದೇ, ಸಂಪತ್ತಿದ್ರು ಒಳ್ಳೇದೇ, ಅಧಿಕಾರ ಇದ್ರು ಒಳ್ಳೇದು. ಇದು ಇಲ್ಲದೆ ಇದ್ರಾಗ ಯಾವ್ದು ಒಂದಿದ್ರು ಕೂಡ ಅದು ಕೆಟ್ಟದ್ದೇ ಮಾಡ್ತದ ಅವನಿಗೆ. ಅವ್ರ ಜೀವನವನ್ನೇ ಕೆಟ್ಟದ್ ಮಾಡ್ತಾವ, ಬದುಕನ್ನೇ ಹಾಳು ಮಾಡ್ತಾವ. ಅದಕ್ಕೆ ನಾವೇನೇ ಮಾಡಿರ್ಲಿ ಮಾಡುವಂತ ಕೆಲಸದಲ್ಲಿ ಮೈ ಮರೆತು ಮಗ್ನವಾಗಿ ಮಾಡ್ಬೇಕಂದ್ರು. ಮಗ್ನವಾಗಿ ಅದ್ರಲ್ಲಿ ಲೀನ ಆಗ್ಬೇಕು. ಅದ್ರಲ್ಲಿ ಲೀನ ಆದದ್ದೇ ಯೋಗ. ಅದನ್ನೇ ಶರಣರು ಮಾಡುವಂತಿರಬೇಕು, ಮಾಡದಂತೆ ಇರಬೇಕು, ಮಾಡುವ ಮಾಟದಲ್ಲಿ ತಾನು ಇಲ್ಲದಂತೆ ಇರಬೇಕ. ಎಲ್ಲವನ್ನ ಮಾಡಿ ಅದರಲ್ಲಿ ನಂದೇನಿಲ್ಲಪ್ಪ. ಮಾಡಿದ್ದು ಇರ್ತದ, ಇಲ್ಲಂತಲ್ಲ. ಮಾಡೋರು ಇರ್ತಾರೆ, ಇಲ್ಲಂತಲ್ಲ. ನಮ್ಮಲ್ಲಿ ಏನು ಭಾವ ಬರ್ಬೇಕಂದ್ರೆ ಮಾಡುವಂತಿರಬೇಕು, ಸ್ವಲ್ಪ ಮಾಡ್ದಂಗಿರ್ಬೇಕು, ಮಾಡಿಯೋ ಮಾಡದಂತಿರಬೇಕು. ಮಾಡಿಯೋ ಮಾಡದಂತೆ ಇರಬೇಕಾದ್ರೆ ಯಾವಾಗ ಅಂದ್ರೆ ತಾನು ಅದರಲ್ಲಿ ದುಡಿದಿರ್ಬೇಕಂತ. ತಾನು ಮಾಡುವ ಕಾರ್ಯದಲ್ಲಿ ತಾನು ದುಡಿತಾ ಇದ್ರೆ ನಾನು ಮಾಡಿ ನನ್ನ ಭಾವನೆ ಬರಂಗಿಲ್ಲ. ಯಾಕೆ ಎಲ್ಲರೂ ಕೂಡಿ ಮಾಡೇವಂತ ನಾವಾಗ, ಹೌದಿಲ್ರಿ? ತಾನು ಒಬ್ಬನ ಕಡೆಕಾಗಿ ಏನನ್ನ ಮಾಡಿನಂದ್ರೆ ನಾನ್ ಮಾಡಿಸಿನಿ ಅಂತಾನ, ನಾನು ಮಾಡಿಸಿದ್ದು, ನಾನು ಕಟ್ಟಿಸಿದ್ದು, ಇವೆಲ್ಲ ಹೇಳ್ತಾವ ನೋಡ್ರಿ ಬೀಜಗಳು. ತಾನು ಮಾಡಿದ್ರೆ ಮಾಡಿದಂತಿರಬೇಕು ಮತ್ತು ಮಾಡದಂತಿರಬೇಕು. ಎಲ್ಲರೂ ಕೂಡ ತಾನು ಮಾಡಿದ್ರೆ ಮಾಡಿದ್ರು ಮಾಡಲಾರ್ದಂಗಿರಕ್ ಬರ್ತದ್ರಿ. ಹೀಗೆ ಮಾಡುವ ಮಾಟದಲ್ಲಿ ತಾನು ಇಲ್ಲದಂತಿರಬೇಕ. ಇನ್ನೊಬ್ಬರಲ್ಲೂ ಕೂಡ ಸಿಗಬಾರದು, ತನ್ನಲ್ಲಿ ಮಾಡಿದ್ದು ಕೂಡ ತನಗೆ ಮಾಡಿನೆಂಬ ಭಾವ ಇರಬಾರದು. ಇವೆರಡೂ ಭಾವನ್ನ ಕಳ್ಕೊಂಡ್ರೆ ಮಾಟದಲ್ಲಿ ತಾನಿಲ್ಲದಂತಿರಬೇಕು. ಹೀಗೆ ನಾವು ಮಾಡುವ ಬದುಕಿನ ಕಾರ್ಯಗಳಲ್ಲಿ ಭೇದ ಭಾವವನ್ನು ಮಾಡಿದ್ರೆ ಸದುದ್ದೇಶದಿಂದ, ಉದ್ದೇಶ ನಮ್ಮ ಸದುದ್ದೇಶ, ನಾವು ಈ ಲೋಕದ ಡೊಂಕನ್ನ ನೀವೇಕೆ ತಿದ್ದುವರಯ್ಯ, ನಿಮ್ಮ ನಿಮ್ಮ ಡೊಂಕನ್ನ ನೀವು ತಿದ್ದಿಕೊಳ್ಳರಯ್ಯ, ನಿಮ್ಮ ನಿಮ್ಮ ಮನವನ್ನು ನೀವು ಸಂತೈಸಿಕೊಳ್ಳಿರಯ್ಯ ಅಂತ ಬಸವಣ್ಣವ್ರು ಹೇಳಿದ್ರು. ಲೋಕದ ಡೊಂಕ. ನಾವು ಇನ್ನೊಬ್ಬರ ಡೊಂಕುಗಳನ್ನ ತಿದ್ದುವ ಪ್ರಯತ್ನ ಮಾಡ್ತೇವೆ, ಇನ್ನೊಬ್ಬರ ಅವಿವೇಕವನ್ನ ನಾವು ವಿಚಾರ ಮಾಡೋ ಪ್ರಯತ್ನ ಮಾಡ್ತೇವೆ, ಆ ಅವಿವೇಕಗಳನ್ನ ತಿದ್ದಬೇಕು ಅಂತ ಪ್ರಯತ್ನ ಮಾಡ್ತೇವೆ. ಮಾಡಬಾರಂತ ಅರ್ಥ ಅಲ್ಲ. ಮಾಡು ಮಾಡು,
ಆದರೆ ನಾನು ಮಾಡಿನಿ ಅನ್ನುವಂತ ಆ ಮಾಟದಲ್ಲಿ ಕೂಡ ನೀ ಕೂಡಿರಬಾರದು. ಹ್ಮ್ ಹ್ಮ್ ಅದೇ ಜ್ಞಾನಿಗಳ ಲಕ್ಷಣ, ಹ್ಮ್ ಅದೇ ಮಹಾತ್ಮರ ಲಕ್ಷಣ. ಹ್ಮ್ ಕಾರಣ ಒಳ್ಳೆ ಉದ್ದೇಶದಿಂದ ಮೈಮರೆತು ಮಗ್ನವಾಗಿ ಮಾಡಿದರೆ ಹ್ಮ್ ಅದು ಏನ್ರಿ ಅಂದ್ರೆ ಪೂರ್ಣ ಯೋಗ ಅಂತ. ಹ್ಮ್ ಜೀವನದಲ್ಲಿ ಪೂರ್ಣ ಯೋಗ ಅಂದ್ರೆ ಹ್ಮ್ ಒಂದು ದುಃಖವು ಒಂದದೆ, ಹ್ಮ್ ಒಂದು ದುಃಖದೋಳು ತಾನೊಂದದೆ. ಮೈತ್ರಾದೇವಿ ಪ್ರಶ್ನೆ ಮಾಡಿರ ಪರಮಾನುಭವದಲ್ಲಿ. ಹ್ಮ್ ಅಂತ ಒಂದು ದುಃಖದಲ್ಲಿ ಇರಲಾರದೆ ಹ್ಮ್ ಆನಂದ ಆಗುವಂತದ್ದು ಏನಾದ್ರೂ ಇದೇನು ಅಂತ ಕೇಳಿದ್ರಿ, ಅದಕ್ಕೆ ಉತ್ತರ ಇದೆ. ಇದು ಪೂರ್ಣ ಯೋಗ. ಕಾರಣ ಏನಂದ್ರೆ ನಾನು ಏನಾದ್ರೂ ಮಾಡೀನಂದ್ರೆ ನಾನು ಕೂಡ ಅಲ್ಲಿ ಇದ್ದೀನಿ ಅಂತ ಅರ್ಥ ಮಾಡೋದು ಪೂರ್ಣ ಯೋಗದಲ್ಲಿ. ಮತ್ತೆ ಅಣುರೇಣ ತೃಣಕಾಸ್ತಲ್ಲಿ ಪರಿಪೂರ್ಣ ನೀನಿರ್ತನೆಂದು ಎರಗುತ್ತಿದ್ದನಯ್ಯ. ಅಲ್ಲಿ ಆದ್ರೂ ನೀನೇ ಇದ್ದಿ, ಇಲ್ಲಿ ಆದ್ರೂ ನೀನೇ ಇದ್ದಿ. ಸರ್ವಾಂತರ್ಯಾಮಿ ಎಂದಾಗ ನನ್ನ ಸ್ವರೂಪ ಅಲ್ಲಿ ಆದ, ಅಲ್ಲಿಯ ಸ್ವರೂಪ ಇಲ್ಲಿ ಆದ ಅಂದಾಗ ಆ ವ್ಯಕ್ತಿಗೆ ನಾನು ಮಾಡಿದ್ದಾದ್ರೆ ಏನು, ಅವನು ತಗೊಂಡ್ಕೊಂಡದ್ದಾದ್ರೆ ಏನು, ಅವನು ಅಲ್ಲೇ ನೀನಿದ್ದೆ ಅಂದ್ರೆ ನೀನೇ ಕೊಡೋನು ನೀನೇ ತಗೋನು ಆಗಕ್ ಬರಂಗಿಲ್ಲ. ಈ ಸಾಲಗಾರ ಅಂದ್ರೆ ಸಾಲ ಕೊಡೋನು ಮಾಲೀಕ, ಸಾಲ ತಗೋನಿಗೆ ಸಾಲಗಾರ ಅಂತ ಕರೆದು. ಒಬ್ಬನೇ ಸಾಲ ಕೊಡ್ತಾನಂತ್ರಿ, ಒಬ್ಬನೇ ಸಾಲ ತಗೊಂತಾನಂದ್ರೆ ಅಪಹಾಸ್ಯ ಆಗ್ತದ. ಅದಕ್ಕೆ ನಾ ಏನಾದ್ರೂ ಕೊಟ್ಟೀನಿ ಅಂದ್ರೆ ತಗೊಳ್ಳೋನು ಬೇರೆ ಅಂತ ಅರ್ಥ ಮಾಡಬಾರ್ದು. ತಗೊಳ್ಳೋನು ಕೂಡ ನನ್ನ ಸ್ವರೂಪನೇ, ಕೊಟ್ಟವನು ಅವನ ಸ್ವರೂಪನೇ. ಇವೆಲ್ಲ ತಗೊಳ್ಳೋದು ಕೊಡೋದೇನು ಕಣ್ಣಿಗೆ ಕಾಣ್ತದಲ್ಲ, ಮಿಥ್ಯವಾದ ವ್ಯವಹಾರಗಳಷ್ಟೇ. ಈ ಮಿಥ್ಯವಾದ ವ್ಯವಹಾರ ನೋಡ್ರಿ. ಯಾಕಂದ್ರೆ ಹಿಂದಿನ ಜನ್ಮದಲ್ಲಿ ಅವರವರ ಭೋಗಕ್ಕೆ ಅನುಸಾರವಾಗಿ ಆ ದರಿದ್ರತೆಯಿಂದ ಹುಟ್ಟಿ ಶ್ರೀಮಂತಿಕೆಯಿಂದ ಹುಟ್ಟಿ ಶ್ರೀಮಂತನನ್ನ ದರಿದ್ರ ಬೀಳ್ತಾನ, ದರಿದ್ರನಿಗೆ ಶ್ರೀಮಂತ ಕೊಡ್ತಾನ. ಆದರೆ ಇವೆಲ್ಲವೂ ನಾಮರೂಪಗಳು ಪಾಪಾನುಗುಣದಿಂದ ವಿನಃ ಪುಣ್ಯದ ಕೈಯಿಂದ ಕೊಡ್ತದ, ಪಾಪದ ಕೈ ಬೇಡದಷ್ಟೇ. ಆದರೆ ನಿನ್ನ ಆತ್ಮ ಪಾಪಿನಲ್ಲ, ಪುಣ್ಯಾತ್ಮನಲ್ಲ. ಯಾಕಂದ್ರೆ ನೀ ಪರಮಾತ್ಮ. ಹೌದಲ್ಲ? ಪಾಪಾತ್ಮ ಅವನು, ಪುಣ್ಯಾತ್ಮ ಇವನು. ಆದ್ರೆ ನಾನು ಪಾಪಾತ್ಮನಲ್ಲ, ಪುಣ್ಯಾತ್ಮನಲ್ಲ, ನಾನು ಪರಮಾತ್ಮ. ಏಕಂ ಏವಂ ಅದ್ವಿತೀಯಂ ಪರಬ್ರಹ್ಮ. ಆ ಬ್ರಹ್ಮಸ್ವರೂಪನೇ ನಾನು ಅನ್ನುವಂತ ಜ್ಞಾನಕ್ಕೆ ಹೋದಾಗ ನಮ್ಮಲ್ಲಿ ನಾನು ಮಾಡದೆ, ಪ್ರಯತ್ನ ಪಟ್ಟೆ, ಸಾಧಿಸಿದೆ ಅನ್ನುವಂತ ಭಾವನೆ ಉಳಿಯಂಗಿಲ್ಲ. ಆ ಭಾವ ಕೂಡ ಹೊರಟು ಹೋಯ್ತಂದ್ರೆ ಕರ್ತೃತ್ವ ಬುದ್ಧಿನೇ ಇಲ್ಲ, ಕರ್ತೃತ್ವನೇ ಇಲ್ಲ ಅಂದ್ರೆ ಭೋಕ್ತೃತ್ವನೇ ಇಲ್ಲ. ಈ ಕರ್ತೃತ್ವ ಭೋಕ್ತೃತ್ವ ಯಾವಾಗ ಆಚ್ಛಾದನ ಮುಚ್ಚದು, ದೊಡ್ಡ ಮುಚ್ಚವು ಆತ್ಮನನ್ನ, ಅವೆರಡು ಯಾವಾಗ ಹರಿದು ಹೋಗ್ತಾವ ಅವಾಗ ನೀನೇ ಪರಮಾತ್ಮ. ಇದನ್ನ ಯಾವಾಗ ಅಂದ್ರೆ ಈ ಸಂದರ್ಭದಲ್ಲಿ ಇವ್ರು ಇಲ್ದವ್ರಿಗೆಲ್ಲ, ಇವ್ ಇದ್ದವ್ರಿಗೆ ಯೌವನ, ಧನ ಮತ್ತು ಅಧಿಕಾರ, ಅದರ ಜೊತೆಯಲ್ಲಿ ಅವಿವೇಕ ಇದ್ದವರಿಗೆ ಇಷ್ಟಕ್ಕೆ ಬಂದು ತಿಳ್ಕೊಂಡಾಗ ಈ ಮಟ್ಟಕ್ಕೆ ಬರಕ್ ಸಾಧ್ಯ ಆಗುತ್ತೆ. ಪಾಪ ಇಲ್ಲಂದ್ರೆ ಹೆಂಗ್ ಸಾಧ್ಯ ಆಗ್ತದೆ? ಆ ಕಾರಣ ಇದು ಅತಿ ಜೀವನದಲ್ಲಿ
ಅತಿ ಮುಖ್ಯವಾಗಿ ಅಳವಡಿಸಿಕೊಂಡು ಮಾಡು ಮತ್ತು ಮರೆ. ಗುರುಗಳಾದವರು ಕೂಡ ಮಾಡ್ಬೇಕ್ರಿ, ಅವ್ರಿಗೆ ಮರೆ ಆಗ್ಬೇಕು, ಮರೆತು ಬಿಡ್ಬೇಕು ಅವ್ರು. ನಾನು ಇಷ್ಟೆಲ್ಲ ಇವರಿಗಾಗಿ ಇಂಥವರಿಗಾಗಿ ಇನ್ನೊಬ್ಬರಿಗಾಗಿ ಇಷ್ಟು ದುಡಿದೆ, ಇಷ್ಟು ಮಾಡಿದೆ, ಇಷ್ಟು ಸಾಧಿಸಿದೆ ಅನ್ನುವಂಥದ್ದು ಕೂಡ ಉಳಿತು ಅಂದ್ರೆ ಅವರು ಕೂಡ ಬಂಧನಕ್ಕೊಳಗಾಗ್ತಾರೆ. ಯಾರು ಒಳಗಾಗ್ತಾರೆ? ಹೇಳುವಂತ ಬೋಧ ಗುರುಗಳೇ. ಅಂದಾಗ ಅಷ್ಟು ಸೂಕ್ಷ್ಮತೆಯಿಂದ ಈ ಮಾರ್ಗವನ್ನು ಹಿಡಿಬೇಕು ನೋಡ್ರಿ. ಇದನ್ನ ಒಟ್ಟು ಏನಂದ್ರೆ ಏನೇ ಮಾಡ್ಲಿ ನಾವು ಮರೆಯೋದು ಅಷ್ಟೆ. ನಾವು ಮರ್ತರೇನು ಪರಮಾತ್ಮಗ ಮರಿತಾನಂತ ಅರ್ಥ ಅಲ್ಲ. ನಾವು ಬಹಳ ಹೆಚ್ಚಿದ್ರೆ ಪರಮಾತ್ಮಗ ನಾವು ಸ್ವಲ್ಪ ಅವಾಗ ಹೇಳಿಕಂತಿದ್ರೆ ಚಲೋ ಅಂತ ಇದು ಪ್ರಪಂಚದ ಮಾತಲ್ಲ, ದೇವ ಮಾತು. ನಾವು ಮರೆತರು ಕೂಡ ತಿಳಿದ್ರು ಕೂಡ ಎರಡನ್ನ ನೋಡುವಂತವನೇ ಪರಮಾತ್ಮ. ಹಾಗಾಗಿ ಮಾಡುವ ಕರ್ಮದಲ್ಲಿ ಮಾಡುವ ಕಾರ್ಯಗಳಲ್ಲಿ ತನ್ಮಯರಾಗಬೇಕಂತ. ನಾವು ಮಾಡಿವಂತೆ ಎಚ್ಚರನೇ ಇರಬಾರ್ದು ನಮ್ಗೆ. ಅಂದ್ರೆ ಹುಚ್ಚರಾಗಿ ಮಾಡ್ಬೇಕಂತ ಅಲ್ಲ, ಎಚ್ಚರವಾಗಿ ಮಾಡಿರಬೇಕು. ಮಾಡಿದ ಕಾಲದಲ್ಲಿ ಮಗ್ನನಾಗಬೇಕಷ್ಟೆ. ಈ ಮಗ್ನತೆ ಬರಬೇಕಾಗಿದ್ರೆ ಅವನಿಗೆ ಜ್ಞಾನ ಬೇಕು. ಅಂತ ಜ್ಞಾನವನ್ನೇ ಪಡೆಯುವುದೇ ಶಿಷ್ಯರ ಧರ್ಮ. ಅಂತಹ ಜ್ಞಾನ ಉಪದೇಶವನ್ನ ಹೆಂಗ್ ಮಾಡ್ಬೇಕಂದ್ರೆ ಮೊದಲೇ ಹೇಳಿಬಾರ್ದು. ಅವನಿಗೆ ಅವರಿಂದ ಮಾಡಿದ ಸೇವೆಗೆ ಪ್ರತಿಫಲವಾಗಿ ಧನ, ಕನಕ, ಆಸ್ತಿ, ಕೀರ್ತಿ, ವಾರ್ತೆಯು ಲಭಿಸಲಿ ಅನ್ನೋ ಉದ್ದೇಶದಿಂದ ಗುರು ಉಪದೇಶ ಮಾಡಬಾರ್ದು. ಅವನು ಮಗ್ನಾಗಿ ಅವನು ಮಾಡಬೇಕು. ಮಗ್ನತೆಯಿಂದ ಇವ್ರು ಕೇಳಬೇಕು. ಅವ್ರು ಹೇಳಿದ್ದು ಇವರು ಕೇಳಿದ್ದು ಅದು ಪೂರ್ಣ ಯೋಗ. ಅದಕ್ಕೆ ಒಟ್ಟಿನ ಉದ್ದೇಶ ಮಾಡು ಮತ್ತು ಮರೆ. ಆಯ್ತಮ್ಮ, ಬಹಳ ಚಲೋ ಆಯ್ತು. ಚೆನ್ನಾಗೈತಮ್ಮ. ನಿನಗ್ ಚೆನ್ನಾಗತ್ತ. ಏನ್ ನಿಮ್ಗೆ ಸ್ಪಷ್ಟ ಅರ್ಥ ಆಗ್ಬಿಟ್ರೆ ನನಗ್ ಸಂತೋಷ. ನನಗೇನು ಭಯ ಅಂದ್ರೆ ಪಾಪ ನಾನು ಕನ್ನಡದಲ್ಲಿ ಹೇಳೋನು, ನೀವು ಸ್ವಲ್ಪ ತೆಲುಗು ಹೆಚ್ಚಿನ ಉಪಯೋಗ ಮಾಡೋರು ಆಡೋ ಭಾಷೆ. ಹಾಗಾಗಿ ನಾನು ಹೇಳುವಂತ ಕನ್ನಡದ ಶಬ್ದಗಳು ಕೆಲವೊಂದು ಅರ್ಥ ಸ್ಪಷ್ಟವಾಗಿ ಆಗ್ತಾವಿಲ್ಲ ಅಂತ ನನಗ್ ಒಂದೊಂದ್ಸ ಅನಿಸ್ತದ. ಆಗ್ತಾವ್ರಿ. ಅದಕ್ಕೆ ಕನ್ನಡ ಸ್ವಲ್ಪ ಲ್ಯಾಂಗ್ವೇಜ್ ಇತ್ತಲ್ಲ ನಮ್ಗೆ ಸ್ವಲ್ಪ. ಆದ್ರೂ ಸಾಕಮ್ಮ, ಬಹಳ ಚಲೋ ಆಯ್ತು. ಚೆನ್ನಾಗಿತ್ತು ಗುರು ಎಲ್ಲ. ಆಯ್ತು ತಾಯಿ, ಆಯ್ತಮ್ಮ. ನಮಸ್ಕಾರ. ನಮಸ್ಕಾರ. ನಮಸ್ಕಾರ ಸರ್, ನಮಸ್ಕಾರ.